ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ದೇವ ನೆನ್ನೆ ಇದ್ದ ಹಾಗೆ ಇವತ್ತು ಇರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೇಲೆ ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ದೇವರಿಗೆ ಅದೇ ಇಷ್ಟ. ಆಮೇಲೆ ದೇವರಿಗೂ ಅದೇ ಇಷ್ಟ. ಹಲ್ಲೆಲೂಯಾ. ಹೆಂಗಿರ್ಬೇಕಂತ ನಾವು ಪಕ್ಕದಲ್ಲಿದ್ದವ್ರು ನೋಡಿ ಹೇಳಿ, ಸಂತೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಯಾವಾಗಲೂ ಕರ್ತನಲ್ಲಿ ಹೆಂಗಿರ್ಬೇಕಂತ ನಾವು ಓಕೆ. ನಾವು ಕಳೆದ ವಾರದಿಂದ ನಾವೇನ್ ಮಾಡ್ತಾ ಇದ್ದೇವೆ? ಯಾವ ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ? ಪ್ರಾರ್ಥನೆ ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಹೋದ ವಾರ ನಾವು ಯಾರ ಪ್ರಾರ್ಥನೆಯನ್ನು ಕೇಳಿದ್ದೇವೆ? ಡ್ಯಾನಿಯೇಲನ ಪ್ರಾರ್ಥನೆಯನ್ನು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಸೊ ಡ್ಯಾನಿಯೇಲನ ಪ್ರಾರ್ಥನೆಯಲ್ಲಿ ಹೆಂಗ್ ಬಲವಾಗಿತ್ತು, ದೇವರ ಒಂದು ಉತ್ತರ ಹೆಂಗ್ ಬಂತು ಎಂಬುದಾಗಿ ಅವನಿಂದ ಅನೇಕ ಪ್ರಾರ್ಥನೆಗಳನ್ನು ನಾವೇನ್ ಮಾಡಿದ್ದೇವೆ? ಕಲಿತುಕೊಂಡಿದ್ದೇವೆ. ಸೊ ಈ ವಾರ ಒಬ್ಬ ವ್ಯಕ್ತಿಯ ಪ್ರಾರ್ಥನೆಯನ್ನು ನಾವು ನೋಡ್ಲಿಕ್ಕಿದ್ದೇವೆ. ನಿಜವಾಗ್ಲೂ ಅದ್ಭುತವಾದ ಒಂದು ಪ್ರಾರ್ಥನೆ, ಅಮೂಲ್ಯವಾದ ಒಂದು ಪ್ರಾರ್ಥನೆ. ಆ ರೀತಿಯಾಗಿ ನಾವು ಕೂಡ ಪ್ರಾರ್ಥನೆ ಮಾಡಬೇಕಂತ ಒಂದು ಪ್ರೇರೇಪಣೆ ಈ ವಾಕ್ಯಗಳನ್ನ ಧ್ಯಾನ ಮಾಡುವಾಗ ನಮಗೆ ಸಿಗತ್ತೆ. ಆಮೇಲೆ ಹಲ್ಲೆಲೂಯಾ. ಸೊ ಆ ವ್ಯಕ್ತಿ ಯಾರಂತ ನೋಡೋದಾದ್ರೆ ನಾನು ಕ್ಲೂ ಕೊಡ್ತೀನಿ, ಕಂಡುಹಿಡಿಲಿಕ್ಕೆ ಆಗತ್ತಾ ನೋಡಿ. ಅವ ಒಬ್ಬ ಒಳ್ಳೆ ಶಿಷ್ಯನಾಗಿದ್ದನು. ಫಸ್ಟ್ ಕ್ಲೂ, ಅವನು ಒಂದು ಒಳ್ಳೆ ಶಿಷ್ಯನಾಗಿ ಇದ್ದನು. ಎರಡನೇದಾಗಿ ಅವನ ಗುರುವನ್ನ ತುಂಬಾ ಚೆನ್ನಾಗಿ ಹಿಂಬಾಲಿಸ್ತಾ ಇದ್ದನು. ಸಾಮುವೇಲ್ಗೆ ಯಾರು ಗುರು? ಗುರುವನ್ನ ತುಂಬಾ ಚೆನ್ನಾಗಿ ಹಿಂಬಾಲಿಸ್ತಾ ಇದ್ದನು. ಯಾರ? ಎಲೀಷಾ. ಪರವಾಗಿಲ್ಲ, ಮುಂದಿನ ಕ್ಲೋಗೆ ಹೋಗೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಎಲೀಷಾ. ಹಲ್ಲೆಲೂಯಾ. ಗುರುವನ್ನ ದೇವರು ತೆಗೆದುಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಬಂದಾಗಲೂ ಕೂಡ ದೇವರನ್ನ ಹತ್ರ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಸತ್ತರು ನಿನ್ನೊಂದಿಗೆ ಬರ್ತೀನಿ ಅಂತ ಹೇಳಿ ಗುರುವನ್ನ ಅಷ್ಟು ಚೆನ್ನಾಗಿ ಹಿಂಬಾಲಿಸಿದ ವ್ಯಕ್ತಿ ಯಾರು? ಎಲೀಷಾ. ಆಮೇನ್. ಹಲ್ಲೆಲೂಯಾ. ಸೊ ಎಲೀಷನ ಪ್ರಾರ್ಥನೆಯನ್ನ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಆಮೇನ್. ಹಲ್ಲೆಲೂಯಾ. ವಾಕ್ಯವನ್ನು ನಾವು ತೆಗೆದಿಟ್ಟುಕೊಳ್ಳೋಣ. ಎರಡನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ 17ನೇ ವಚನ. ಆಗ ಎಲೀಷನು, ಕರ್ತನೇ, ನೀನು ದಯಮಾಡಿ ಅವನು ನೋಡುವ ಹಾಗೆ ಅವನ ಕಣ್ಣುಗಳನ್ನು ತೆರೆಯೆಂದು ಪ್ರಾರ್ಥಿಸಿದನು. ಕರ್ತನು ಆ ಯವನಸ್ಥನ ಕಣ್ಣುಗಳನ್ನು ತೆರೆದಾಗ ಈಗೋ ಎಲೀಷನ ಸುತ್ತಲೂ ಬೆಟ್ಟದಲ್ಲಿ ಬೆಂಕಿಯ ಕುದುರೆಗಳು ರಥಗಳು ತುಂಬಿರುವುದನ್ನು ಅವನು ನೋಡಿದನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಎಷ್ಟು ಚೆನ್ನಾಗಿದೆ. ಎಲೀಷಾ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ, ದೇವರೇ ಇವನು ನೋಡುವ ಹಾಗೆ ಇವನ ಕಣ್ಣುಗಳನ್ನು ತೆರೆಯ ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಇವನು ಯಾರು ಅಂದ್ರೆ ಎಲೀಷನ ಶಿಷ್ಯ. ಆಮೇನ್. ಎಲೀಷನ ಶಿಷ್ಯ, ಎಲೀಷನ ಸೇವಕ, ಎಲೀಷನಿಗೆ ಸಹಾಯ ಮಾಡುವಂತ ಸಹಕಾರ. ಹಲ್ಲೆಲೂಯಾ. ಸೊ ಅವನು ನೋಡ್ರಿ ಯಾಕೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನಂದ್ರೆ, ಸೊ ಎಲೀಷನ ಶಿಷ್ಯನು ಬೆಳಗ್ಗೆ ಎದ್ದು ಹೊರಗೆ ಬಂದಾಗ ಅವನಿಗೊಂದು ಸುದ್ದಿ ಗೊತ್ತಾಯ್ತು. ಸುತ್ತಲೂ ನಮ್ಮ ವೈರಿ ಬಂದು ಏನ್ ಮಾಡ್ಕೊಂಡ್ ಬಿಟ್ಟಾನೆ, ನಮ್ಮನ್ನ ರೌಂಡ್ ಅಪ್ ಮಾಡಿಬಿಟ್ಟಿದ್ದಾನೆ. ಸೊ ನಮ್ಮನ್ನ ಕೊಳ್ಳಲಿಕ್ಕೆ ಬಂದಿದ್ದಾನೆ, ನಮ್ಮನ್ನ ಏನ್ ಮಾಡ್ತಾನೆ, ಈಗಲೇ ಸಾಯಿಸ್ಲಿಕ್ಕೆ ಬಂದಿದ್ದಾನೆ ಅಂತೇಳಿ ಗಾಬರಿಯಾಗಿ ಹೆದರಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದ. ಆಮೆನ್. ಹಲ್ಲೆಲೂಯಾ. ಯಾಕೆ ವೈರಿಗಳು ಬಂದು ಕೊಲ್ಲುವ ಮಟ್ಟಿಗೆ ಹೋದ್ರು ಅಂತ ಹೇಳಿದ್ರೆ, ಎಲೀಷಾ ಒಂದು ಒಳ್ಳೆ ಪ್ರವಾದಿ. ಎಲೀಷಾ ಯಾರ್ರಿ? ಒಳ್ಳೆ ಪ್ರವಾದಿ. ಹಲ್ಲೆಲೂಯಾ. ಎಲಿಯನಲ್ಲಿದ್ದಂತ ಆತ್ಮ 2 ಪಟ್ಟು ಯಾರೆಲ್ಲ ಇತ್ತು? ಎಲೀಷನ ಮೇಲೆ ಇತ್ತು. ಆಮೆನ್. ಹಲ್ಲೆಲೂಯಾ. ಇನ್ನು ಉತ್ತಮವಾಗಿ ಹೇಳಬೇಕಾಗಿದ್ರೆ, ಸೊ ವಿರೋಧ ದೇಶಗಳು ಇಸ್ರಾಯೇಲ್ ವಿರೋಧವಾಗಿ ಏನು ಒಳಸಂಚು ಮಾಡುತ್ತಾರೋ ಕುಂತ ಜಾಗದಲ್ಲೇ ದೇವರನ್ನು ತಿಳಿಸ್ಬಿಡ್ತಿಲ್ಲ. ಆಮೆನ್.
ಹಲ್ಲೆಲೂಯ. ಯಾಕಂದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಿರಿಯ ದೇಶದವರು ಇಸ್ರಾಯೇಲ್ ದೇಶವನ್ನ ಯುದ್ಧ ಮಾಡಿ ಸೋಲಿಸಬೇಕಂತ ಆಲೋಚನೆ ಮಾಡಿಕೊಂಡು ಎಲ್ಲೆಲ್ಲ ಹೋದರೆ ಇವರನ್ನ ಸೋಲಿಸಬಹುದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಬಂದು ಅಲ್ಲೆಲ್ಲ ಉಳ್ಕೊಂಡಿದ್ದಾರಂತ. ಆಮೇಲೆ ಆಗ ಈ ಒಂದು ಮನುಷ್ಯನ್ ಎಲಿಷಾ ಏನ್ ಹೇಳ್ತಿದ್ದಾನಂದ್ರೆ, ಇಸ್ರೇಲ್ ರಾಜನ ಹೇಳಿ ಕಳಿಸ್ತಾ ಇದ್ದಾನೆ, ಆ ಕಡೆ ಹೋಗ್ಬೇಡ, ಅವ್ರು ಏನ್ ಮಾಡ್ತಿದ್ದಾರೆ, ನಿನಗೆ ಹಿಡಿಬೇಕಂತ ಹೇಳಿ ಒಳಸಂಚು ಮಾಡಿದ್ದಾರೆ. ಸೊ ಅವ್ರು ಅಲ್ಲೇ ಇರ್ತಾರೆ, ಇವ್ರು ಇಲ್ಲೇ ಇರ್ತಾರೆ, ಇವ್ರು ಇಲ್ಲೇ ಇರ್ತಾರೆ, ಅವ್ರು ಇಲ್ಲೇ ಇರ್ತಾರೆ ಅಂತ ಹೇಳಿ ಅವ್ರ ಫುಲ್ ಡಯಾಗ್ರಾಮ್, ಅವ್ರ ಫುಲ್ ಸ್ಕೆಚ್ ಏನ್ ಹಾಕೊಂಡಿರ್ತಾರೆ ನೋಡ್ರಿ. ಇಷ್ಟು ಇಸ್ರೇಲ್ ರಾಜನಿಗೆ ಎಲಿಷಾ ಹೇಳ್ಬಿಡ್ತಿದ್ದ. ಹಾಗೆ ಎಲಿಷಾ ಮಂದಿನ ಕಳಿಸಿ ಹೌದನ್ನು ನೋಡ್ಕೊಂಡು ಬರ್ರಿ ಅಂತ ಕಳಿಸ್ತಿದ್ದ. ಹೋಗಿ ಅವ್ರು ನೋಡಿ, ಹೌದ್ರಿ ಅಲ್ಲಿ ಬಂದಿದ್ದಾರೆ, ಓಕೆ, ಇಮಿಡಿಯೇಟ್ ಆಗಿ ಅವನ ಅಲ್ಲಿ ಹೋಗೋದೆ ಜಯಿಸ್ಕೊಂಡು ಬರ್ತಿದ್ದ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇದು ಸಿರಿಯ ದೇಶದ ರಾಜನಿಗೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಅರ್ಥ ಆಗ್ತದಲ್ಲ, ಇವನಿಗೆ ಹೆಂಗ್ ಗೊತ್ತಾಗತ್ತ, ನಾವು ಇಲ್ಲಿಗೆ ಹೋಗ್ತೀವಿ, ಹಿಂಗೆ ಟಾರ್ಗೆಟ್ ಮಾಡ್ತೀವಿ ಅಂತ ಇವನಿಗೆ ಹೇಳುವರಂದ್ರೆ ಯಾರು ಅಂದ್ರೆ, ಯಾವನೋ ಒಬ್ಬ ನಮ್ಮಲ್ಲೇ ಇದ್ದಾನೆ, ಯಾವನೋ ಒಬ್ಬನು ನಮ್ಮಲ್ಲಿ ಇದ್ದಾನೆ. ಅವನೇ ನಮಗೆ ಗೊತ್ತಿಲ್ಲ ಏನ್ ಮಾಡ್ತಾನೆ, ಅಲ್ಲಿ ಹೋಗಿ ಸುದ್ದಿ ಕೊಟ್ಟು ಬರ್ತಾ ಇದ್ದಾನೆ. ಯಾರವ, ಅವನಿಂದ ಫಸ್ಟ್ ಕಂಡುಹಿಡಿಬೇಕು. ನಮ್ಮೊಳಗೆ ಇದ್ದುಕೊಂಡು ನಮಗೇನ್ ಮಾಡ್ತಾ ಇದ್ದಾನ, ಅವನು ಮೋಸ ಮಾಡಕತ್ತಾನಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಾವು ಅವನನ್ನು ಹಿಡಿಬೇಕಂತ ಹೇಳಿ ಯಾರು 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 ಅಂತ ಹೇಳುವಾಗ ಅಲ್ಲಿ ಇರುವಂತ ಕೆಲವೊಂದು ಮಂತ್ರಿಗಳೆಲ್ಲ ಇರ್ತಾರಲ್ಲ, ಅವರು ತಿಳಿಸ್ತಾ ಇದ್ದಾರೆ, ಸ್ವಾಮಿ, ಯಜಮಾನನೇ, ದನಿನೇ, ಚಿರಂಜೀವಿಯೇ, ಹಂಗಲ್ಲ ಇಲ್ಲಪ್ಪ, ನಾವೆಲ್ಲರೂ ನಿಮಗೆ ಪ್ರಾಮಾಣಿಕವಾಗಿದ್ದೀವಿ. ಆದ್ರೆ ಅವ್ರ ದೇಶದಲ್ಲಿ ಒಬ್ಬ ಇದ್ದಾನೆ, ಅವ್ರ ದೇಶದಲ್ಲಿಯೇ ಒಬ್ಬ ಇದ್ದಾನೆ. ನೀವು ನಿಮ್ಮ ಒಂದು ಬೆಡ್ರೂಮ್ನಲ್ಲಿ ಮಲಗುವ ಕೋಣೆಯಲ್ಲಿ ನೀವು ಏನ್ ಮಾತಾಡಿದ್ರು, ನೀವು ಏನ್ ಆಲೋಚನೆ ಮಾಡಿದ್ರು ಆ ಸುದ್ದಿ ಕೂಡ ಅವನಿಗೆ ಗೊತ್ತಾಗ್ಬಿಡತ್ತೆ. ಆಮೇನ್, ಹಲ್ಲೆಲೂಯಾ. ಆದ ಕಾರಣ ಅವನು ಇರೋ ತನಕ ಇಸ್ರೇಲ್ನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಸೋಲಿಸ್ಲಿಕ್ಕೆ ಆಗೋದೇ ಇಲ್ಲ. ಹೌದಾ? ಯಾರಪ್ಪ ಅವನು? ಅವನೇ ದೇವ ಮನುಷ್ಯನಾಗಿರುವಂತ ಎಲಿಷಾ. ಆಮೇನ್, ಹಲ್ಲೆಲೂಯಾ. ದೇವ ಮನುಷ್ಯನಾಗಿರುವಂತ ಎಲಿಷಾ, ಅವನಿಗೆಲ್ಲ ಗೊತ್ತಾಗ್ಬಿಡತ್ತೆ. ಅವನ ದೇವರು ಅವನಿಗೆ ಎಲ್ಲವನ್ನು ತಿಳಿಸಿ ಬಿಡ್ತಾನೆ ಅಂತ ಹೇಳಿದ ಕೂಡಲೇ ಫಾಸ್ಟ್ ನಾವು ಅವನನ್ನು ಮುಗಿಸ್ಬೇಕು. ಆಮೇಲೆ ಹಲ್ಲೆಲೂಯಾ. ಇಸ್ರೇಲ್ ದೇಶದಲ್ಲಿ ರಾಜನನ್ನು ಮುಗಿಸೋದಕ್ಕಿಂತ, ಇಸ್ರೇಲ್ ದೇಶವನ್ನು ಮುಗಿಸೋದಕ್ಕಿಂತ ಫಸ್ಟ್ ಯಾರನ್ನು ಮುಗಿಸ್ಬೇಕು ನಾವು? ಆ ಎಲಿಷಾ ಎಲ್ಲಿದ್ದಾನೆ, ಫಸ್ಟ್ ಅವನು ಎಲ್ಲಿದ್ದಾನೆ, ಅವನ ಸುದ್ದಿ ತಗೊಂಡ್ ಬರ್ರಿ, ಫಸ್ಟ್ ಅವನನ್ನು ನಾವು ಮುಗಿಸೋಣ ಅಂತ ಹೇಳಿ ಅವನೇನ್ ಮಾಡ್ತಾರೆ, ಎಲಿಷನನ್ನು ಮುಗಿಸ್ಬೇಕಂತ ಹೇಳಿ ಅವನಿದ್ದ ಜಾಗಕ್ಕೆ ಹೋಗಿ ಅವನಿದ್ದ ಊರಿನ ಸುತ್ತಲೂ ಏನ್ ಮಾಡ್ಬಿಟ್ರು, ಸಿರಿಯ ದೇಶದವ್ರು ಬಂದು ರೌಂಡ್ ಅಪ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ದಾರಿನೇ ಇಲ್ಲ, ಅಷ್ಟು ಮಟ್ಟಿಗೆ ಏನ್ ಮಾಡ್ಕೊಂಡ್ಬಿಟ್ರು, ರೌಂಡ್ ಅಪ್ ಮಾಡಿಬಿಟ್ರು. ಅಲ್ಲೆಲ್ಲೂಯ್ಯ. ಬೆಳಗ್ಗೆ ಎದ್ದು ಎಲಿಷನ ಸೇವಕ ಹೊರಗೆ ಬಂದು ನೋಡ್ತಾನೆ, ಅವ್ರ ಸೈನ್ಯವೆಲ್ಲ ಏನಾಗ್ಬಿಟ್ಟೈತಿ, ರೌಂಡ್ ಅಪ್ ಮಾಡಿಬಿಟ್ಟೈತಿ. ಇವನು ಗೊತ್ತಾಯ್ತು, ಮುಗೀತು, ನಮ್ಮ ಕತೆ ಮುಗೀತು, ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ದಾರಿನೇ ಇಲ್ಲ. ಆದ ಕಾರಣ ಓಡಿ ಹೋಗಿ ಯಜಮಾನ ಹತ್ರ ಹೇಳ್ತಾ ಇದ್ದಾನೆ, ದನಿ, ಗುರುವೇ, ಯಜಮಾನನೇ, ಮುಗೀತು ನಮ್ಮ ಕತೆ, ವೈರಿ ದೇಶದವ್ರು ಬಂದು ಏನ್ ಮಾಡ್ಬಿಟ್ಟಿದ್ದಾರೆ, ನಮ್ಮನ್ನ ರೌಂಡ್ ಅಪ್ ಮಾಡಿಬಿಟ್ಟಿದ್ದಾರೆ, ಏನ್ ಮಾಡಲಿ ಅಂತೇಳಿ ಅವನೇನ್ ಮಾಡ್ತಿದ್ದಾನೆ, ಗೋಳಾಡ್ತಾ ಇದ್ದಾನೆ. ಆಗ 16ನೇ ವಚನದಲ್ಲಿ ಎಲಿಷಾ ಒಂದು ಮಾತು ಹೇಳ್ತಿದ್ದಾನೆ, ಭಯಪಡಬೇಡ, ಅವರ ಸಂಗಡ ಇರುವವರಿಗಿಂತಲೂ ನಮ್ಮ ಸಂಗಡ ಹೆಚ್ಚಾಗಿದ್ದಾನೆ. ಆಮೇಲೆ ಅವರ ಸಂಗಡ ಇರುವವರಿಗಿಂತಲೂ ನಮ್ಮ ಸಂಗಡ ಇರುವವರು ಹೆಚ್ಚಾಗಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಹೇಳಿ ಅವನ ಮೇಲೆ ಕೈಗಳು ಇಟ್ಟು ಪ್ರಾರ್ಥನೆ ಮಾಡ್ತಾ, ದೇವರೇ, ಇವನ ಕಣ್ಣುಗಳು ನೋಡುವಂತೆ ತ್ವರೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗತ್ತಾ ಆ ರೀತಿ? ಹಲ್ಲೆಲೂಯಾ. ಯಾಕಂದ್ರೆ ಎಲಿಷಾ ಯಾವಾಗಲೂ ಮೇಲಿನವೆಗಳ ಮೇಲನೆ ನೋಡ್ತಾ ಇದ್ದ. ಆಮೇಲೆ ಕೆಳಗಿನವರನ್ನು ಅವನು ಏನ್ ಮಾಡೋದಿಲ್ಲ, ನೋಡೋದೇ ಇಲ್ಲ. ಅವನ ಕಣ್ಣುಗಳು ಯಾವಾಗಲೂ ಏನ್ ಮಾಡ್ತಾ ಇತ್ತು, ಮೇಲನೇ ನೋಡ್ತಾ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸೇವಕ ಏನ್ ಮಾಡ್ತಿದ್ದ, ಕೆಳಗೆ ನೋಡಿ ಗಾಬರಿ ಪಡ್ತಾ ಇದ್ದ. ಹಲ್ಲೆಲೂಯಾ, ಕೆಳಗೆ ನೋಡಿ ಆವರಿಸ್ತಾ ಇದ್ದ. ಹಲ್ಲೆಲೂಯಾ. ಆದರೆ ಎಲಿಷಾ ಮೇಲೆ ನೋಡಿ ಸಂತೋಷ ಪಡ್ತಾ ಇದ್ದ. ದೇವರ ಮಕ್ಕಳಾಗಿರುವಂತ ನಾವುಗಳು ಯಾವಾಗಲೂ ನಮ್ಮ ಕಣ್ಣುಗಳನ್ನ ಕೆಳಗೆ ನೋಡಬಾರದು, ಮೇಲೆ ನೋಡುವಂತವರಾಗಿರಬೇಕು. ಆಮೇಲೆ ಅಲ್ಲೂ ಕೀರ್ತನೆ 121ನೇ ಕೀರ್ತನೆ 1ನೇ ವಚನದಲ್ಲಿ ಏನಿದೆ ವಾಕ್ಯ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಆಕಾಶ ಭೂಮಿಯನ್ನು ಉಂಟು ಮಾಡಿದ ಯೆಹೋವನ ಕಡೆಯಿಂದಲೇ ಬರುವುದು.
ನಾವು ಕಣ್ಗಳನ್ನ ಎತ್ತಿ ಏನ್ ಮಾಡ್ಬೇಕ್ರಿ? ಮೇಲೆ ನೋಡುವಂತವರಾಗಿರ್ಬೇಕು. ಕೆಳಗೆ ನೋಡಿದ್ರೆ ಹಾವರ್ತೀವಿ, ಕೆಳಗೆ ನೋಡಿದ್ರೆ ಭಯ ಪಡ್ತೀವಿ, ಕೆಳಗೆ ನೋಡಿದ್ರೆ ಹೆದರ್ತೀವಿ. ಆದ್ರೆ ನಮ್ಮ ಕಣ್ಣುಗಳನ್ನು ಮೇಲೆ ನೋಡುವಾಗ ನಾವು ಬಲ ಹೊಂದುತ್ತೇವೆ. ಅಲ್ಲೆಲೂಯ್ಯ. ನನ್ನ ಸಹಾಯ ಎಲ್ಲಿಂದ ಬರ್ತಾ ಇದೆ? ಅಲ್ಲಿಂದ ಬರ್ತಾ ಇದೆ. ನಾನ್ ಭಯ ಪಡೋದಿಲ್ಲ. ಅಲ್ಲೆಲೂಯ್ಯ. ನನ್ನ ಸಹಾಯಕನ ಅಲ್ಲಿ ಇದ್ದಾನೆ, ಇಲ್ಲಿ ಯಾವನ್ನ ನಾನು ಮುಟ್ಲಿಕ್ಕೆ ಆಗೋದಿಲ್ಲ. ಆಮೆನ್. ಅಲ್ಲೆಲೂಯ್ಯ. ಸಾದ ಕಾರಣ ಇವನು ಕೂಡ ನೋಡ್ಬೇಕು. ಆ ರೀತಿ ಕಣ್ಗಳನ್ನ ಏನ್ ಮಾಡಿದ್ವಿ ನಾವು? ಆಮೇಲೆ ಇವತ್ತು ಎಷ್ಟೋ ಜನ ಈ ರೀತಿ ಪ್ರಾರ್ಥನೆ ಮಾಡೋದಿಲ್ಲ. ನಾ ಪ್ರಾರ್ಥನೆ ಮಾಡ್ತೀನಿ ನಡಿ ಅಂತಾರೆ. ಅಲ್ಲೆಲೂಯ್ಯ. ಅಲ್ಲೆಲೂಯ್ಯ. ಇವನು ಪ್ರಾರ್ಥನೆ ಮಾಡಿ ಜಯ ಹೊಂದಬೇಕಂತ ಪ್ರಾರ್ಥನೆ ಮಾಡೋದು ಕಡಿಮೆ. ಆಮೇನ್. ಅಲ್ಲೆಲೂಯ್ಯ. ಸೊ ದೇವರ ವರ, ದೇವರ ಅಭಿಷೇಕ, ದೇವರ ಒಂದು ವರದಾನಗಳನ್ನ ನಾವು ಮಾತ್ರ ಇಲ್ಲ, ಇನ್ನೊಬ್ಬರು ಕೂಡ ಏನ್ ಮಾಡ್ಬೇಕು? ಹೊಂದಿಕೊಳ್ಳಬೇಕು. ಅದಕ್ಕೆ ಸೊ ಕೆಳಗೆ ಇವತ್ತು ಎಷ್ಟೋ ಗುರುಗಳು ಕೆಲವೊಂದು ವಿದ್ಯೆಗಳನ್ನ ಕಳಿಸಿಕೊಡೋದಲ್ಲ ವಿದ್ಯಾರ್ಥಿಗಳಿಗೆ. ಕಳಿಸ್ಕೊಟ್ರೆ ಅವ್ರು ಮುಂದೆ ಹೋಗ್ಬಿಡ್ತಾರೆ, ಅವ ದೊಡ್ಡವನಾಗ್ಬಿಡ್ತಾರೆ. ಕರೆಕ್ಟಾ? ಅಲ್ಲೆಲೂಯ್ಯ. ಹಂಗಾಗಿ ಗುರುಗಳು ಎಷ್ಟೇ ಕಲಿಸಿದ್ರು ಕೆಲವೊಂದು ಟ್ರಿಕ್ಸ್ಗಳನ್ನ ಏನ್ ಮಾಡಂಗಿಲ್ಲ. ಅವರು ದೊಡ್ಡ ಶೆಫ್ಗಳೆಲ್ಲ ಇರ್ತಾರೆ ನೋಡ್ರಿ, ಹೋಟೆಲ್ಗಳೆಲ್ಲ ದೊಡ್ಡ ಶೆಫ್ ಅಂತ ಇರ್ತಾರ. ಅವ್ರ ಅಡಿಗೆ ಮಾಡ್ಲಿಕ್ಕೆ ಅವರೇ ಮಾಸ್ಟರ್ ಅಂತಾರೆ. ಕೆಳಗಿರುವಂತವ್ರು ಎಲ್ಲರಿಗೂ ಏನ್ ಮಾಡ್ತಾರೆ? ಇದನ್ನ ಮಾಡ್ರಿ, ಹಿಂಗ್ ಮಾಡ್ರಿ, ಹಂಗ್ ಮಾಡ್ರಿ ಅಂತಾರೆ. ಆದ್ರೆ ಕೆಲವೊಂದು ಟ್ರಿಕ್ಸ್ಗಳನ್ನ ಏನ್ ಮಾಡಂಗಿಲ್ಲ. ಯಾಕಂದ್ರೆ ನನ್ನ ಹೆಸರು ಏನಾಗ್ಬಿಡುತ್ತೆ? ಹೋಗ್ಬಿಡುತ್ತೆ. ಆ ಹೆಸರು ಏನಾಗ್ಬಿಡತ್ತೆ? ಅವನಿಗೆ ಹೋಗ್ಬಿಡತ್ತೆ. ಅದಕ್ಕೆ ಸೌಳು ಕೊಂದಿದ್ದು 1000, ದಾವಿದ ಕೊಂದಿದ್ದು 10,000 ಅಂತ ಹೇಳಿದ ತಕ್ಷಣ ಸೌಳಿಗೆ ಏನ್ ಬಂತು? ಸಿಟ್ಟು ಬಂದು ದಾವಿನ ಕೊಲ್ಲಬೇಕಂತ ಹೋಗಿದ್ದ. ಅಲ್ಲೆಲ್ಲೂ ಅಲ್ಲಿ ತನಕ ನನ್ನ ಅಲಯ, ನನ್ನ ಸೇವಕ, ಇಸ್ರಾಯೇಲ್ನ ಸೇನಾಧಿಪತಿ ಅಂತ ಪ್ರೀತಿ ಮಾಡ್ತಾ ಇದ್ದವನು ಯಾವಾಗ ದಾವಿದ ಕೊಂದಿದ್ದು 10,000 ಅಂತ ಹೇಳಿದ್ನು, ನನ್ನಂತ ಮೀರಿ ಮುಂದೆ ಹೋಗ್ಬಿಟ್ಟಾನಲ್ಲ, ಇವನು ಉಳಿಸಬಾರದು. ಆಮೇಲೆ ಅಲ್ಲೆಲ್ಲೂ ಯಾಕಂದ್ರೆ ಯಾವಾಗಲೂ ಕಳಿಸುವಂತವ್ರು ಇವ್ ನನ್ನ ಬಿಟ್ಟು ಮುಂದೆ ಹೋಗ್ಬಿಟ್ರೆ, ಆಮೇಲೆ ಸಭೆಯಲ್ಲಿ ಪಾಸ್ಟರ್ಗಳು ಕೂಡ ಹಂಗೆ ಅಂತಾರೆ, ಸ್ವಲ್ಪ ವಾಕ್ಯ ಹೇಳಿ ಕೊಟ್ಬಿಟ್ರೆ ನನ್ನನ್ನು ಮೀರಿ ಇವನೇ ಸಭೆ ನಡೆಸ್ಬಿಟ್ರೆ, ಇವನೇ ಆರಾಧನೆ ನಡೆಸ್ಬಿಟ್ರೆ, ಇವನೇ ಎಲ್ಲ ಜನರನ್ನ ಎಳ್ಕೊಂಡು ಹೋಗ್ಬಿಟ್ರೆ, ಇವನೇ ಹಂಗೆ ಮಾಡಿಬಿಟ್ರೆ. ಆಮೇಲೆ ಎಲ್ಲಾ ಫೀಲ್ಡ್ ನಲ್ಲಿ ಇದೆ, ಎಲ್ಲಾ ಫೀಲ್ಡ್ ನಲ್ಲಿ ಈ ಒಂದು ಆಲೋಚನೆ ಇರುತ್ತೆ. ಆದ್ರೆ ಎಲೀಷನಿಗೆ ಆ ಗುಣ ಇಲ್ಲ. ಅಲ್ಲೆಲ್ಲ ನಾನು ನೋಡುವಂತದನ್ನ ಇವನು ಕೂಡ ನೋಡಬೇಕು. ಅಲ್ಲೆಲ್ಲೂಯ್ಯ. ನಾನು ಹೊಂದಿಕೊಂಡಿದ್ದನ್ನ ಇವನು ಕೂಡ ಹೊಂದಿಕೊಳ್ಳಬೇಕು. ಯೇಸು ಸ್ವಾಮಿ ಹೇಳಿದಾನೆ ಯೋಹಾನನ ಪುಸ್ತಕದಲ್ಲಿ, ಏನದು? ನನ್ನನ್ನು ನಂಬುವವರು ಇಲ್ಲ, ನನ್ನನ್ನು ನಂಬುವವರು ನಾನು ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಮಾಡುವವರು. ಆಮೇಲೆ ದೇವರು ಮಾಡಿದ್ರೆ ದೊಡ್ಡದು, ಸತ್ತವನ್ನ ನಬಿಸ್ತಾರೆ, ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಆದ್ರೆ ದೇವರು ನಂಬಿದ ಜನ ಏನ್ ಮಾಡ್ತಾರಂತ್ರೆ? ಅದಕ್ಕಿಂತಲೂ ಯೇಸು ಸ್ವಾಮಿ ಎಷ್ಟು ಒಳ್ಳೆ ಗುಣ, ನನ್ನವರು ನನಗಿಂತ ದೊಡ್ಡ ಕಾರ್ಯ ಮಾಡಬೇಕು. ಆಮೇಲೆ ಇದು ಯೇಸು ಸ್ವಾಮಿನ ಗುಣ. ಅಲ್ಲೆಲೂಯ್ಯ. ಎಲೀಷನಲ್ಲಿ ಇತ್ತು ಈ ಗುಣ. ಅಲ್ಲೆಲೂಯ್ಯ. ಅಲ್ಲೆಲೂಯ್ಯ. ಇವನು ಕೂಡ ಏನ್ ಮಾಡ್ಬೇಕು? ನೋಡ್ಬೇಕು. ಅಲ್ಲೆಲೂಯ್ಯ. ಅದಕ್ಕೆ ಅವನು ಹೆದರ್ತಾ ಇಲ್ಲ. ಎಲ್ಲ ರೌಂಡ್ ಅಪ್ ಮಾಡ್ತಾರೆ, ಮಾಡಿಲ್ಲ ಬಿಡಿ, ಅಯ್ಯೋ ಅಯ್ಯೋ ಅಂತ ಎಲ್ಲರೂ ಹೆದರ್ತಾರೆ. ಇವ ಮಾತ್ರ ಯಾಕೋ ಎದಕ್ಕೆ ಹೆದರ್ತೀರಿ? ಯಾಕಂದ್ರೆ ಇವನು ಹೇಳ್ತಾ ಇದ್ದಾನೆ, ನೀ ಕೆಳಗಿನವುಗಳು ನೋಡ್ತಾ ಇದ್ದಿ, ನಾನು ಮೇಲಿನವುಗಳನ್ನು ನೋಡ್ತಾ ಇದ್ದೇನೆ. ಅಲ್ಲೆಲೂಯ್ಯ. ಅವರಲ್ಲಿ ಇರುವವರಿಗಿಂತಲೂ ನನ್ನಲ್ಲಿ ಇರುವಂತವರು ಹೆಚ್ಚಿನವರು. ಆಮೆನ್. ಅಲ್ಲೆಲ್ಲೂ ಏನಾಗಿದಾರ್ರಿ? ಹೆಚ್ಚಿನವರಾಗಿದ್ದಾರೆ. ದೇವರೇ ಇವನು ನೋಡುವ ಹಾಗೆ ಇವನ್ ಕಣ್ಣುಗಳನ್ನು ಏನ್ ಮಾಡು, ನೀನು ತೆರೆಯ ಮಾಡುವಂತ ಒಂದು ಪ್ರಾರ್ಥನೆ. ಆಮೆನ್. ಅಲ್ಲೆಲೂಯ್ಯ. ಸೊ ಈ ಪ್ರಾರ್ಥನೆ ಇವತ್ತು ನಿನಗೂ ನನಗೂ ಬೇಕು ಪ್ರಿಯ. ಅನೇಕ ಜನರು ಇವತ್ತು ಲೋಕವನ್ನು ನೋಡಿ 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 ಭಯಪಡ್ತಾ ಇದ್ದಾರೆ, ಹೆದರ್ತಾ ಇದ್ದಾರೆ. ರೋಗ ನೋಡಿ, ಪರಿಸ್ಥಿತಿ ನೋಡಿ, ಸಾಲ ನೋಡಿ, ಬಡತನ ನೋಡಿ, ಹಿಂಸೆಗಳು ನೋಡಿ, ಅನೇಕ ಕಷ್ಟಗಳನ್ನು ನೋಡಿ ಏನ್ ಮಾಡ್ತಿದ್ದಾರೆ? ಹೆದರ್ತಾ ಇದ್ದಾರೆ. ಅದು ನಾವಾದ್ರೂ ಹೆದರೋದಿಲ್ಲ, ಯಾಕಂದ್ರೆ ನಾವು ಮೇಲೆ ನೋಡ್ತಾ ಇದ್ದೇವೆ. ಆಮೇಲೆ ಅವರು ಕೂಡ ಮೇಲಿನவைಗಳನ್ನು ನೋಡುವಂತೆ ಅವರ ಕಣ್ಣುಗಳನ್ನು ತೆರೆ ಮಾಡಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಅಲ್ಲೆಲೂಯ್ಯ. ಅಲ್ಲೆಲೂಯ್ಯ. ನೋಡ್ರಿ, ಅವ ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡಿದ ಕೂಡಲೇ ತಕ್ಷಣ ದೇವರವನ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾ ಇದ್ದಾನೆ. ಅವನ ಕಣ್ಣುಗಳು ತೆರೆಯಲ್ಪಡ್ತಾ ಇದೆ. ಅವನು ನೋಡ್ತಾ ಇದ್ದಾನೆ ಆ ಗುಡ್ಡದ ಮೇಲೆ ಅಗ್ನಿಮಯವಾದ ರಥಗಳು, ಕುದುರೆಗಳು ಅಲ್ಲಿ ಇರುವಂತದನ್ನು ನೋಡ್ತಾ ಇದ್ದಾನೆ. ಆಮೇಲೆ ಅಲ್ಲೆಲೂಯ್ಯ. ಈಗ ಅವನಿಗೆ ಏನ್ ಬಂದಿರುತ್ತೆ? ಅಲ್ಲಿ ಇವರ ಹತ್ರ ಖಾಲಿ ಕುದುರೆ ಇದೆ, ನನ್ನ ದೇವರ ಹತ್ರ ಅಗ್ನಿಮಯವಾದ ಕುದುರೆ ಇದೆ. ಇವರ ಹತ್ರ ಖಾಲಿ ರಥಗಳಿದೆ, ನನ್ನ ದೇವರ ಹತ್ರ ಬೆಂಕಿಯುಳ್ಳ ರಥಗಳಿದೆ. ಅವರ ಮುಂದೆ ಇವ್ರು ನಿಂತುಕೊಳ್ಳೋದಿಲ್ಲ ಅಂತ ಧೈರ್ಯ ಬರುತ್ತೆ. ಆಮೇಲೆ ಅಲ್ಲೆಲೂಯ್ಯ. ಪ್ರಿಯರೇ, ಇವತ್ತು ನಮ್ಮಲ್ಲಿ ಇರುವಂತ ದೇವರು ದೊಡ್ಡವನಾಗಿದ್ದಾನೆ. ಅಲ್ಲ ಕೆಳಗಿನ ಮೇಲೇನೆ ನೋಡಿ 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 ಏನ್ ಮಾಡ್ಬೇಡ್ರಿ, ನೀವು ಸೋತು ಹೋಗ್ಬೇಡ್ರಿ. ಅಲ್ಲೆಲೂಯ್ಯ. ಅಲ್ಲೆಲೂಯ್ಯ. ನೀವು ಕಷ್ಟ ಬರುವಾಗ ಮೇಲೆ ನೋಡ್ರಿ, ದೇವರು ನನಗೋಸ್ಕರ ಉನ್ನತವಾದದನ್ನ ಇಟ್ಟಿರ್ತಾರೆ. ಅಲ್ಲೆಲೂಯ್ಯ. ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ, ಅಬ್ರಹಾಮನನ್ನು ಆದಿಕಾಂಡದ ಪುಸ್ತಕ 24ನೇ ಅಧ್ಯಾಯ 4ನೇ ವಚನ ಓದಿಕೊಳ್ಳೋಣ. ಆದಿಕಾಂಡದ ಪುಸ್ತಕ 22ನೇ ಅಧ್ಯಾಯ 4ನೇ ವಚನ.
22:4. ಮೂರನೇ ದಿನದಲ್ಲಿ ಅಬ್ರಹಾಮನು ತನ್ನ ಕಣ್ಣುಗಳನ್ನು ಎತ್ತಿ ಆ ಸ್ಥಳವನ್ನು ದೂರದಿಂದಲೇ ನೋಡಿದನು. ಆಮೆನ್. ಹಲ್ಲೆಲೂಯಾ. ಈ ಸಂಗತಿ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಏನದು? ತನ್ನ ಮಗನನ್ನ ಬಲಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾರು? ಅಬ್ರಹಾಮನು, ಒಬ್ಬನೇ ಮಗನು. ದೇವರು ಕೇಳುವಾಗಲೂ ಹಂಗೆ ಕೇಳ್ತಾ ಇದ್ದಾರೆ. ಏನಂತೆ? ನಿನ್ನ ಪ್ರಿಯನು, ದೇವ್ರು ಹೆಂಗ್ ಕೇಳ್ತಾ ಇದ್ದಾರೆ? ನಿನ್ನ ಪ್ರಿಯನು, ನಿನ್ನ ಒಬ್ಬನೇ ಮಗನಾಗಿರುವಂತ ಈಸಾಕನ ನನಗೇನ್ ಮಾಡು, ನೀನು ಬಲಿಯಾಗಿ ಕೊಡು. ಇವತ್ತು ನಾವು ಅನೇಕ ಸಾರಿ ದೇವರಿಗಿಂತ ಅಧಿಕವಾಗಿ ಯಾರನ್ನ ಪ್ರೀತಿ ಮಾಡ್ತೇವೆ? ನಮ್ಮ ಎಲ್ಲಾ ಮನಸ್ಸು ಯಾರ ಮೇಲೆ ಇರುತ್ತೆ? ಹಲ್ಲೆಲೂಯಾ. ಕರೆಕ್ಟಾ? ಹಲ್ಲೆಲೂಯಾ. ಮಕ್ಕಳ ಹೆತ್ತವ್ರಿಗೆ ಗೊತ್ತಿರುತ್ತೆ. ಯಾವ 24 ಗಂಟೆ ನಮ್ಮ ಚಿಂತೆ ಯಾರ ಬಗ್ಗೆನೇ ಇರುತ್ತೆ. ಆಮೇಲೆ ಬರೇ ಮಕ್ಕಳು ಮಕ್ಕಳು ಮಕ್ಕಳು. ಆಮೇಲೆ ಹಲ್ಲೆಲೂಯಾ. ಮಕ್ಕಳು ನೋಡಿ ಪ್ರೀತಿ ಮಾಡೋದು, ಉಣಿಸೋದು, ತಿನ್ನಿಸೋದು, ಕರ್ಕೊಂಡು ಅಡ್ಡಾಡೋದು, ಎಲ್ಲಾ ಕಾರ್ಯಗಳನ್ನ ಮಾಡ್ತೀವಿ. ಇದರಲ್ಲಿ ಯಾರನ್ನ ಮರಿತೀವಿ? ನಾವು ಯಾರನ್ನ ಮರಿತೀವಿ? ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಿದ್ದಾನೆ, ಬಂದು ಕೇಳುವಾಗಲೇ, ಯಪ್ಪ ನಿನಗೆ ಪ್ರಿಯನು ಒಬ್ಬನೇ ಮಗನಾಗಿರುವಂತ ಈಸಾಕನ ಏನ್ ಮಾಡು, ನೀನು ನನಗೆ ಕೊಡು. ಅವಾಗಲೇ ಅವನಿಗೆ ಅರ್ಥ ಆಯ್ತು, ಅಯ್ಯಯ್ಯೋ ನಾ ದೇವರನ್ನ ಬಿಟ್ಟು ನನ್ನ ಮಗನನ್ನ ಏನ್ ಮಾಡೀನಿ, ನಾನು ಜಾಸ್ತಿ ಮುದ್ದು ಮಾಡೀನಿ, ಜಾಸ್ತಿ ಪ್ರೀತಿ ಮಾಡೀನಿ. ಅದಕ್ಕೆ ದೇವರು ಕೇಳ್ತಾ ಇದ್ದಾನೆ. ಗೊತ್ತಾಯ್ತು ಅವನಿಗೆ. ಅಲ್ಲೆಲ್ಲ ಅವನಿಗೆ ಏನಾಯ್ತು? ಗೊತ್ತಾಯ್ತು. ಅದಕ್ಕೆ ಕೇಳ್ತಿದ್ದಾನೆ. ಸರಿ, ದೂರದಿಂದಲೇ ಬೆಟ್ಟವನ್ನು ನೋಡ್ಕೊಂಡೇ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ರಿ? ಮೂರನೇ ದಿನದಲ್ಲಿ ಮಗನನ್ನ ಕರ್ಕೊಂಡು ಹೋಗ್ತಾ ಇರುವಾಗ ದೂರದಲ್ಲಿ ಹೋಗುವಾಗಲೇ ತನ್ನ ಕಣ್ಣುಗಳನ್ನು ಎತ್ತಿ ಮೇಲೆ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಹೋಗಿ ಕಣ್ಗಳನ್ನು ಎತ್ತಿ ನೋಡುವಾಗ ಆ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅದೇ ಅಧ್ಯಾಯದಲ್ಲಿ ನಾವು ನೋಡುವುದು 13ನೇ ವಚನ. ಆಗ ಅಬ್ರಹಾಮನನ್ನು ತನ್ನ ಕಣ್ಣುಗಳನ್ನು ಎತ್ತಿ ನೋಡಿದನು. ಇದು ಅವನ ಹಿಂದೆ ಒಂದು ಟಗರು ಕೊಂಬುಗಳು ಮುಳ್ಳು ಕಂಟಿಯಲ್ಲಿ ಏನಾಗಿತ್ತಂತೆ, ಸಿಕ್ಕಿಕೊಂಡಿತ್ತು. ಯಾಕಂದ್ರೆ ಅವನ ಕಣ್ಣುಗಳು ಎಲ್ಲಿ ನೋಡ್ತಾ ಇತ್ತು? ಅವನ ಕಣ್ಣುಗಳು ಎಲ್ಲಿ ನೋಡ್ತಾ ಇತ್ತು ರೀ? ಹಲ್ಲೆಲೂಯಾ. ದೇವರು ಹೇಳಿದ್ರು ನಿನ್ನ ಮಗನನ್ನ ಕೊಡು ಅಂತ ಹೇಳಿ. ಅವಾಗ ನಾವಾಗಿದ್ರೆ ಏನ್ ಮಾಡ್ತಿದ್ದೀವಿ? ಏನ್ ಮಾಡ್ತಿದ್ವಿ? ಆಮೇಲೆ ಹಲ್ಲೆಲೂಯಾ. ಈಗ ರೀಸೆಂಟ್ ಆಗಿ ನಿನ್ನೆ 13ನೇ ತಾರೀಕಿಗೆ ಒಂದು ಘಟನೆ ನಡೀತು. ತಮಿಳುನಾಡು ತೂತುಕುಡಿ ಎಂಬುದಾಗಿ ಒಂದು ಊರಿದೆ. ಅಲ್ಲಿ ನಡೆದಂಥ ಒಂದು ಘಟನೆ. 40 ವರ್ಷದ ಮಗ, ಅವನಿಗೆ ಸ್ವಲ್ಪ ಏನೋ ತ್ರಾಸಿತ್ತು. ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿದ್ದಾರೆ, ಅದು ಕ್ಯಾನ್ಸರ್ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಬಂದು ಅಡ್ಮಿಟ್ ಮಾಡಬೇಕು, ಇಲ್ಲಾಂದ್ರೆ ಉಳಿಸೋದು ಕಷ್ಟ ಅಂತ. ಸರಿ ಅಂತ ಹೋಗಿ ಅಡ್ಮಿಟ್ ಮಾಡಿದ್ದಾರೆ. 2 ದಿನ ಹಾಸ್ಪಿಟಲ್ನಲ್ಲಿದ್ದರು. ಆಮೇಲೆ ಏನಾಯಿತು ಗೊತ್ತಿಲ್ಲ, ತುಂಬ ಸಿವಿಯರ್ ಆಗಿಬಿಡ್ತು. ಆದ ಕಾರಣ ಡಾಕ್ಟ್ರು ಅವ್ರ ತಾಯಿನ ಕರೆದು ಹೇಳಿದ್ರಂತೆ, ಇಲ್ಲಮ್ಮ ನಿನ್ನ ಮಗ ಇನ್ನು ಬದುಕೋದಿಲ್ಲ, ಇನ್ನು ಎಷ್ಟು ತಾಸು ಇರ್ತಾನೆ? 1 ತಾಸು ಇರ್ತಾನೆ. ಸೊ ಏನಾದ್ರು ಮಾತಾಡೋದಾಗಿದ್ರೆ ಮಾತಾಡ್ಕೊಳ್ರಿ ಅಂತೇಳಿ. ಇದನ್ನು ಕೇಳಿದ ಆ ತಾಯಿ, ಆ ಮಗನನ್ನ ತಾಯಿ ಹಂಗೆ ಎದೆ ಹೊಡ್ಕೊಂಡು ಹಾಸ್ಪಿಟ್ಲಿಂದ ಹೊರಗೆ ಬಂದು ಹಂಗೆ ಬಿದ್ದು ಸತ್ತು. ಹಾಸ್ಪಿಟಲ್ ನಡೆದ ಘಟನೆ ಇದು. ಈಗ ಮೊನ್ನೆ ಆಗಿತ್ತು. ನನ್ನ ಮಗ ಸಾಯ್ತಾನ ಅಂತೇಳಿ ಹಾವಾರಿ ಎದೆ ಹಿಡ್ಕೊಂಡು ಹಂಗೆ ಹೊರಗೆ ಬಂದವಳು ಅಲ್ಲೇ ಬಿದ್ದು ಏನಾಗ್ಲು, ಸತ್ತು ಹೋದ. ತಾಯಿ ಸತ್ತ ಅರ್ಧ ಗಂಟೆಯಲ್ಲಿ ಕ್ಯಾನ್ಸರ್ ರೋಗದಲ್ಲಿ ಮಗನು ಏನಾದ, ಸತ್ತು ಹೋದ. ಆಮೇಲೆ ಒಂದೇ ಹಾಸ್ಪಿಟಲ್ನಲ್ಲಿ ತಾಯಿ ಮಗ ಇಬ್ಬರು ಸತ್ತು ಹೋದ. ಯಾಕಂದರೆ ಈ ಲೋಕದ ಸುದ್ದಿಗಳು, ಈ ಲೋಕದ ಕಷ್ಟಗಳು, ಈ ಲೋಕದ ವೇದನೆಗಳು ನಮ್ಮನ್ನು ಸಾಯಿಸುವಂಥದ್ದಾಗಿರುತ್ತೆ. ಆಮೇಲೆ ಅಲ್ಲಲ್ಲೂ ಕೆಟ್ಟ ಸುದ್ದಿ ಕೇಳಿದ ಕೂಡಲೇ ಎದೆ ಏನಾಗುತ್ತೆ, ನಮಗೆ ಹೋಗ್ಬಿಡತ್ತೆ. ಅಲ್ಲೆಲ್ಲೂ ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಕಷ್ಟಗಳು ಬರುವಾಗ ನೀನು ಕೆಳಗಿನ ಮೇಲೆ ನೋಡಬೇಡ, ಮೇಲಿನ ಮೇಲೆ ನೋಡು. ಆಮೇಲೆ ಅಬ್ರಹಾಮನ ಕಷ್ಟ ಬಂತು, ನಿನ್ನ ಮಗನನ್ನ ಕೊಡು ಅಂತ ಹೇಳಿ. ಅವ ಏನ್ ಮಾಡ್ಲಿಲ್ಲ, ಇಡೀ ರಾತ್ರಿ ಮಗನ ನಮ್ಮ ಅಡಿ ಮೇಲೆ ಹಾಕೊಂಡು, ಮಗನ ಏನೇನು ಕೊಡ್ಬೇಕೋ, ಇವತ್ತು 1 ದಿನ ಇರ್ತಿ, ತಿನ್ನಪ್ಪ, ಇಷ್ಟವಾಗಿ ತಿನ್ನಪ್ಪ ಅಂತ ಉಣಿಸ್ಲಿಲ್ಲ. ಆಮೇಲೆ ನಾವಾಗಿದ್ರೆ ಹಂಗೆ ಮಾಡ್ತಿದ್ವಿ, ಹೌದಲ್ಲ? ನಾಳೆ ಇರ್ತೀಯೋ ಇಲ್ವೋ, ದೇವ್ರು ಕೇಳ್ಬಿಟ್ಟಿದ್ದಾನೆ, ನಾನು ಕೊಡ್ಲಿಲ್ಲ ಅಂದ್ರೆ ದೇವ್ರು ಏನ್ ಮಾಡ್ತಾನೆ, ತಗೊಳ್ತಾನೆ, ತಿನ್ನು, ಜ್ಯೂಸ್ ಕೊಡಿ, ಎಲ್ಲಿ ಹೋಗ್ಬೇಕು ಬಾ, ಕರ್ಕೊಂಡು ಹೋಗ್ತೀನಿ, ಎಲ್ಲ ಮಾಡ್ತಿದ್ವಿ. ಆದ್ರೆ ಅವ ಏನ್ ಮಾಡ್ಲಿಲ್ರಿ,
ಅದು ಯಾವುದನ್ನು ಮಾಡಲಿಲ್ಲ. ಅವನ ಕಣ್ಣುಗಳ ಮೇಲೆ ನೋಡ್ತಾ ಇತ್ತು. ಆಮೆನ್. ಹಲ್ಲೆಲೂಯಾ. ಅವನ ಕಣ್ಣುಗಳು ಮೇಲೆ ನೋಡ್ತಾ ಇತ್ತು. ಆದ ಕಾರಣ ಆ ಗುಡ್ಡವನ್ನು ನೋಡಿ ಅವನು ಹತ್ತಿ ಹೋಗ್ತಾ ಇದ್ದಾನೆ. ಅಲ್ಲಿ ಕೂಡ ಅವನ ಕಣ್ಣುಗಳನ್ನು ಮೇಲೆ ಎತ್ತಿ ನೋಡುವಾಗ ದೇವರು ಹೇಳ್ತಾ ಇದ್ದಾನೆ, ಅದೋ ನೋಡು, ಅಲ್ಲಿ ಒಂದು ಏನಿದೆ, ಟಗರಿದೆ, ಅದನ್ನು ತಗೊಂಡು ಒಂದು ಬಲಿ ಕೊಡು, ನಿನ್ನ ಮಗನ ಉಳಿಸ್ತೀನಂತೇಳಿ. ಆಮೇಲೆ ದೇವರು ನಮಗೋಸ್ಕರ ಎಲ್ಲ ರೆಡಿಯಾಗಿ ಇಟ್ಟಿರ್ತಾನೆ. ಯಾವಾಗ? ನಮ್ಮ ಕಣ್ಣುಗಳನ್ನು ನಾವು ಮೇಲೆ ನೋಡುವಾಗ. ಆಮೇಲೆ ಇವತ್ತು ನಮ್ಮ ಕಣ್ಣುಗಳು ಎಲ್ಲಿ ಇರ್ಬೇಕ್ರಿ? ಅಪೊಸ್ತಲ ಪೌಲನ ಎಫೆಸಿಯ ಪುಸ್ತಕ 1ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಓದಿಕೊಡೋಣ. ಎಫೆಸಿಯ ಪುಸ್ತಕ 1ನೇ ಅಧ್ಯಾಯ 18ನೇ ವಚನ. ಬೇಗ. ಆತನು ನಿಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಇನ್ನದನ್ನು ದೇವಜನರೆಂಬ ಆತನ ಸ್ವಸ್ಥದ ಮಹಿಮಾತಿಶಯವು ಇಂಥದೆಂಬುದನ್ನು ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಆತನು ಸಾಧಿಸುವಂತ ಪರಾಕ್ರಮವು ಸಾಕು. ಆಮೇಲೆ ವಾಕ್ಯ ಚೆನ್ನಾಗಿದೆ. ನಿಮ್ಮ ಮನೋನೇತ್ರಗಳನ್ನ ಏನ್ ಮಾಡ್ತಾ ಇದ್ದಾನೆ? ದೇವರು ಬೆಳಗಿಸುತ್ತಾ ಇದ್ದಾನೆ. ಮನೋನೇತ್ರ ಅಂದ್ರೆ ಏನ್ರಿ? ಮನಸ್ಸಿನಲ್ಲಿ ಇರುವಂತ ಕಣ್ಣುಗಳು, ಅದೇ ಮನೋನೇತ್ರ. ಆಮೇಲೆ ಅಲ್ಲೆಲ್ಲೋ ಅರ್ಥ ಆಯ್ತಲ್ಲ. ಈ ಕಣ್ಣುಗಳಿಂದ ನಾವು ದೇವ್ರು ನೋಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಎಲಿಷಾ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಇವನ ಕಣ್ಣುಗಳನ್ನ ತೆರೆ. ಇವನ ಕಣ್ಣುಗಳು ಇಲ್ಲಿ ನೋಡುತ್ತಾ ಇದೆ, ಆದ್ರೆ ಇವನ ಕಣ್ಣುಗಳು ಎಲ್ಲಿ ನೋಡ್ಬೇಕು? ಅಲ್ಲಿ ನೋಡ್ಬೇಕು, ಅಲ್ಲಿ ಇಟ್ಟಿರೋದನ್ನ ನೋಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ. ಸೊ ಪೌಲು ಕೂಡ ಎಫೆಸರಿಗೆ ಹಂಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಿನ್ನ ಮನೋನೇತ್ರಗಳನ್ನ ಬೆಳಗಿಸುವಂತ ದೇವರು. ಆಮೇಲೆ ದೇವರು ಏನ್ ಮಾಡ್ತಿದ್ದಾನ್ರಿ? ನಮ್ಮ ಮನೋನೇತ್ರಗಳನ್ನ ಬೆಳಗಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿದ್ದವರು ಕೈ ಕೊಟ್ಟು ಹೇಳಿ, ದೇವರು ನಿಮ್ಮ ಮನೋನೇತ್ರಗಳನ್ನ ಅಂದ್ರೆ ಮನಸ್ಸಿನ ಕಣ್ಣುಗಳನ್ನ ದೇವರು ತೆರೆಯಲಿ. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಈ ಕಣ್ಣಿನಿಂದ ದೇವರು ನಮಗೆ ಇಟ್ಟಿರೋದನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಈ ಕಣ್ಣಿನಿಂದ ದೇವರು ನಮಗೋಸ್ಕರ ಇಟ್ಟಿರುವಂತ ದೊಡ್ಡ ಕಾರ್ಯಗಳನ್ನು ನಾವು ನೋಡಬಹುದು. ಆಮೆನ್. ಈ ಲೋಕದಲ್ಲಿ ಇರುವವನಿಗಿಂತಲೂ 1 ಯೋಹಾನ 4:4ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಲೋಕದಲ್ಲಿ ಇರುವವನಿಗಿಂತಲೂ ಹೆಚ್ಚಿನವನಾಗಿದ್ದಾನೆ. ಅವನು ನನಗೋಸ್ಕರ ಏನ್ ಮಾಡ್ತಾನೆ? ಎಲ್ಲವನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕೆ ನಾವು ಯಾವಾಗಲೂ ನಮ್ಮ ಕಣ್ಣುಗಳು ಎಲ್ಲಿರಬೇಕ್ರಿ? ಆಮೇಲೆ ಅದಲ್ಲೂ ಕೀರ್ತನೆ 123ನೇ ಕೀರ್ತನೆ 1ನೇ ವಚನ. ಕೀರ್ತನೆ 123:1. ಪರಲೋಕದಲ್ಲಿ ಆಸೀನರೊಡನಾಗಿರುವ ಆಮೇಲೆ ನನ್ನ ಕಣ್ಣುಗಳನ್ನು ಏನ್ ಮಾಡ್ತೇನೆ? ನಾನು ನಿನ್ನ ಕಡೆಗೆ ಎತ್ತುತ್ತೇನೆ, ಮುಂದುವರಿಸುವ. ಯಜಮಾನ ಕೈಗಳನ್ನು ದಾಸನ ಕಣ್ಣುಗಳು ನೋಡುವಂತೆ ನನ್ನ ಕಣ್ಣುಗಳು ನನ್ನ ಯೆಹೋವನ ದೇವರನ್ನ ನೋಡುತ್ತಾ ಇದೆ. ಆಮೆನ್. ಅಲ್ಲೆಲ್ಲ ಒಂದು ಯಜಮಾನನ ಕೈಗಳನ್ನ ದಾಸಿಯ ಕಣ್ಣುಗಳು ಏನ್ ಮಾಡ್ತಾ ಇರ್ತಾವ? ಈಗ ಒಬ್ರ ಹತ್ರ ಹೋಗಿ ಸಾಲ ಕೇಳಿದ್ವಿ ಅಂತ ಇಟ್ಕೊಳ್ರಿ, ಬರ್ತೀನವ ನೀನು ಹೋಗಂತ ಕಳಿಸ್ಬಿಟ್ರು. ನಾವೇನ್ ಮಾಡ್ತೀವಿ? ಅವ್ರು ಬಂದಾಗ ಅಥವಾ ಅವ್ರು ಬರ್ತಾ ಇರುವಾಗ ನಾವ್ ಹೆಂಗ್ ನೋಡ್ತೀವಿ? ಅವ್ರನ್ನ ಹೆಂಗ್ ನೋಡ್ತೀವ್ರಿ? ದಾರಿ ಮೇಲೆ ಕಂಡಿರ್ತಾವ. ಸಮಯ ನೋಡ್ತೀವಿ, ದಾರಿ ನೋಡ್ತೀವಿ, ಸಮಯ ನೋಡ್ತೀವಿ, ದಾರಿ ನೋಡ್ತೀವಿ. ಆಮೇಲೆ ಹಲ್ಲೆಲೂಯ. ಇನ್ನೂ ಹೆಚ್ಚಾಯ್ತಂದ್ರೆ ಏನ್ ಮಾಡ್ಬಿಡ್ತೀವಿ ನಾವು? ಹೌದಾ ಇಲ್ವಾ? ಯಾಕ? ನನಗೆ ಬೇಕು, ಕೊಡ್ತೀನಿ ಅಂತ ಹೇಳಿದ್ದಾರೆ, ಆದ್ರೆ ಇನ್ನೂ ಬರೋವಲ್ಲ ಅಂತೇಳಿ ನಮ್ಮ ಮನಸ್ಸು, ನಮ್ಮ ಯೋಚನೆ, ನಮ್ಮ ಎಲ್ಲವೂ ಏನಿರುತ್ತೆ? ದೂರದಿಂದ ನೋಡಿ ಅವ್ರ ತರ ಯಾರ ಬಂದ್ರ ಯಾರೋ ಸರಿ ಹಂಗೆ ಇರುತ್ತಲ್ಲ. ಆಮೇಲೆ ಹಲ್ಲೆಲೂಯ. ಒಂದ್ ವೇಳೆ ಅವ್ರು ಬಂದ್ರೂ ಹೆಂಗ್ ನೋಡ್ತೀವಿ ನಾವು? ಒಂದ್ ವೇಳೆ ಖಾಲಿ ಕೈಯಿಂದ ಬಂದ್ರ, ಒಂದ್ ವೇಳೆ ಫೋನ್ ನಲ್ಲಿ ಚೇಂಜ್ ಮಾಡ್ತಾರೆ, ಫೋನ್ ಐತಂದ್ರೆ ಮತ್ತೆ ಬ್ಯಾಗ್ ಐತಂದ್ರೆ ನೋಡ್ತೀವ ಇಲ್ವಾ? ಹಲ್ಲೆಲೂಯ. ಎಷ್ಟು ಆತುರ, ಎಷ್ಟು ಬಯಕೆ, ಎಷ್ಟು ಆಸಕ್ತಿ ಇರುತ್ತೆ. ಇದೇ ಪ್ರಕಾರ ನಮ್ಮ ಕೊಡುವಂತ ಆತನ ಮೇಲೆ ಇದ್ದಾನೆ. ಆಮೇಲೆ ಹಲ್ಲೆಲೂಯ. ಅವನ ಹತ್ರ ನಮ್ಮ ಕಣ್ಣುಗಳು ಯಾವಾಗಲೂ ಇರಬೇಕು. ಪರಲೋಕದಲ್ಲಿ ಆಸೀನರಾಗಿರುವಂತ ದೇವರ ಕಡೆಗೆ ನಮ್ಮ ಕಣ್ಣುಗಳು ಯಾವಾಗಲೂ ಇರಬೇಕು. ನನ್ನ ಸಹಾಯ ಎಲ್ಲಿಂದ ಬರುತ್ತೆ? ಅಲ್ಲಿಂದನೇ ಬರ್ತಾ ಇದೆ. ಹಲ್ಲೆಲೂಯ. ಆದ ಕಾರಣ ನನ್ನ ಕಣ್ಣುಗಳು ಏನ್ ಮಾಡ್ತಾ ಇರಬೇಕು? ಅಲ್ಲೇ ನೋಡ್ತಾ ಇರಬೇಕು. ಆಮೇಲೆ ಹಲ್ಲೆಲೂಯ. ಅಲ್ಲೇ ನೋಡುವಾಗ ನಿಜವಾಗ್ಲೂ ದೇವರು ನನಗೋಸ್ಕರ ಎಲ್ಲವನ್ನ ಏನ್ ಮಾಡ್ತಾನೆ? ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೀರ್ತನೆ 25ನೇ ಕೀರ್ತನೆ 15ನೇ ವಚನ. ಕೀರ್ತನೆ 25:15.
ನನ್ನ ಕಣ್ಣುಗಳು ಯಾವಾಗಲೂ ಕರ್ತನ ಕಡೆಗೆ ಕರ್ತನ ಕಡೆಗೆ ಇವೆ. ನನ್ನ ಕಣ್ಣುಗಳು ಎಲ್ಲಿದೆ ಅಂತ್ರಿ? ದೇವರ ಕಡೆಗೇ ಇದೆ. ಅಲ್ಲೆಲೂಯ. ಇನ್ನೊಂದು ಕೀರ್ತನೆ 119ನೇ ಕೀರ್ತನೆ 18ನೇ ವಚನ. 119ನೇ ಕೀರ್ತನೆ 18ನೇ ವಚನ. ನನ್ನ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೇನು. ಆಮೆನ್. ಅಲ್ಲೆಲೂಯ. ಇವತ್ತು ದೇವರು ಏನ್ ಮಾಡ್ಬೇಕು? ನಮ್ಮ ಕಣ್ಣುಗಳನ್ನ ಆಮೆನ್. ಅಲ್ಲೆಲೂಯ. ದೇವ ನಮ್ಮ ಕಣ್ಣುಗಳನ್ನು ತೆರೆದರೆ ಸತ್ಯ ವೇದದಲ್ಲಿ ಅದ್ಭುತಗಳನ್ನು ನಾವು ನೋಡಬಹುದು. ಸತ್ಯವೇದ ಇದೆಯಾ ಕೈನಲ್ಲಿ? ಆಮೇಲೆ ಇದು ಒಂದು ಅದ್ಭುತ. ಆಮೇಲೆ ಎತ್ತಿ ತೋರಿಸ್ರಿ. ಇದು ಒಂದು ಅದ್ಭುತ. ಅಲ್ಲೆಲೂಯ. ಸೊ ಇದರಲ್ಲಿ ಇರೋದನ್ನ ನಾವು ನೋಡ್ಬೇಕಂದ್ರೆ ದೇವರು ನನ್ನ ಕಣ್ಣುಗಳನ್ನು ತೆರೆಬೇಕು. ಅಲ್ಲೆಲೂಯ. ಇದನ್ನ ಹಂಗೆ ಓದಿದ್ರೆ ಅರ್ಥ ಆಗೋದಲ್ಲ. ನನ್ನ ಮನನೇತ್ರಗಳನ್ನು ತೆರೆದು ನಾನು ಓದುವಾಗ ಇದರಲ್ಲಿ ಇರುವಂತ ಅದ್ಭುತಗಳನ್ನು ನಾವು ನೋಡಬಹುದು. ಆಮೇಲೆ ಅಲ್ಲೆಲೂಯ. ದೇವರ ಅದ್ಭುತವಾದ ರೀತಿಯಲ್ಲಿ ನನ್ನ ಏನ್ ಮಾಡ್ತಾ ಇದ್ದಾನೆ? ನಡೆಸುತ್ತಾ ಇದ್ದಾನೆ. ಅಲ್ಲೆಲೂಯ. ಅಲ್ಲೆಲೂಯ. ಆದ ಕಾರಣ ದೇವರೇ ನಿನ್ನ ಸತ್ಯವೇದದಲ್ಲಿರುವಂತಹ ಅದ್ಭುತಗಳನ್ನು ನೋಡುವಂತೆ ನನ್ನ ಕಣ್ಣುಗಳನ್ನ ತೆರೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಸೊ ಆಗ ದೇವರು ಇದರಲ್ಲಿ ಇರುವಂತ ಭಯಂಕರವಾದ ಕಾರ್ಯಗಳನ್ನು ದೇವರು ನನಗೆ ತೋರಿಸುತ್ತಾನೆ. ಆಮೇಲೆ ಅಲ್ಲೆಲೂಯ. ಸೊ ಬೆಂಕಿ ಅದ್ಭುತನ, ಕಾಳಿ ಅದ್ಭುತನ? ಆಮೇಲೆ ಅಲ್ಲೆಲೂಯ. ಯಾಕಂದ್ರೆ ಇವರ ಹತ್ರ ಇರೋದು ಬೇರೆ ಕಾಳಿ ರಥ. ಅಲ್ಲೆಲೂಯ. ಆದ್ರೆ ದೇವರು ನಮಗೆ ಕೊಟ್ಟಿರುವಂತದ್ದು ಬೆಂಕಿಯ ರಥ. ಅಲ್ಲೆಲೂಯ. ಬೆಂಕಿಯ ರಥದ ಮುಂದೆ ಈ ರಥ ಏನೇನು ಇಲ್ಲ. ಬೆಂಕಿಯ ಕುದುರೆ ಮುಂದೆ ಇಲ್ಲಿರುವಂತ ಕುದುರೆ ಏನೇನು ಇಲ್ಲ. ಇದನ್ನು ನೋಡಿದ ತಕ್ಷಣ ನಾವು ಆಟೋಮೆಟಿಕ್ ಆಗಿ ನಾನು ಹೇಳುತ್ತೇನೆ, ಈ ಲೋಕದಲ್ಲಿ ಇರುವವನಿಗಿಂತಲೂ ನನ್ನ ಸಂಗಡ ಇರುವಂತವನು ಹೆಚ್ಚಿನವನಾಗಿದ್ದಾನೆ. ಆಮೇನ್. ಅಲ್ಲೆಲೂಯ. ಅಲ್ಲೆಲೂಯ. ಆದ ಕಾರಣ ಕಷ್ಟ ಬಂದ್ರೆ, ವೇದನೆ ಬಂದ್ರೆ, ಅನಾರೋಗ್ಯ ಬಂದ್ರೆ, ಹಿಂಸೆ ಬಂದ್ರೆ, ಕಣ್ಣೀರುಗಳು ಬಂದ್ರೆ ನೀವೇನ್ ಮಾಡಬೇಡ್ರಿ. ಆಮೇನ್. ಚಿಂತೆ ಮಾಡಬೇಡ್ರಿ. ದೇವರೇ ಅಂತ ಮೇಲೆ ನೋಡ್ರಿ. ದೇವರು ನಿನಗೋಸ್ಕರ ಸಹಾಯಕರನ್ನು ಇಟ್ಟಿದ್ದಾನೆ. ಆಮೇನ್. ಅಲ್ಲೆಲೂಯ. ಆದ ಕಾರಣ ಯಾವಾಗ ನಮ್ಮ ಕಣ್ಣುಗಳು ಎಲ್ಲಿರಬೇಕು? ಮೇಲಿನ ಇರಬೇಕು. ಅಲ್ಲೆಲೂಯ. ಸೊ ಅಂದ್ರೆ ದೇವರು ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಆತನ ಮಾಡುವಂತವನಾಗಿರ್ತಾನೆ. ಆಮೇನ್. ಅಲ್ಲೆಲೂಯ. ಅಲ್ಲೆಲೂಯ. ಸೊ ಎರಡನೇದಾಗಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎರಡನೇ ಪ್ರಾರ್ಥನೆ ಅದೇ ಅಧ್ಯಾಯ 2ನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ 18ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅವರು ಇವನಿಗೆ ಬಂದಾಗ ಕರ್ತನೇ, ನೀನು ದಯಮಾಡಿ ಈ ಜನರನ್ನು ಕುರುಡನಾಗಿ ಮಾಡು ಎಂದು ಪ್ರಾರ್ಥಿಸಿದನು. ಆಮೇನ್. ಅಲ್ಲೆಲೂಯ. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದವರು ಒಂದು ಅಲ್ಲೆಲೂಯ. ಓಕೆ. ಎಚ್ಚರವಾಗಿರ್ಬೇಕು. ವಾಕ್ಯಗಳು ಎಲ್ಲರಿಗೂ ಆಸಕ್ತಿ ಕೊಡೋಂಗಿಲ್ಲ. ಸೈತಾನನ ಮಬ್ಬು ಕೊಡ್ತಾನೆ. ಅಲ್ಲೆಲೂಯ. ಒಂದು ಜೀವ ಉತ್ಸಾಹ ಇರೋದ್ರೆ ಒಂದು ಜೀವ ಮಬ್ಬಾಗಿರ್ತಾವ. ಆಮೇಲೆ ಅಲ್ಲೆಲೂಯ. ಸೊ ನಾವು ದೇವರ ವಾಕ್ಯ ಕೇಳುವಾಗ ಮಾತ್ರ ಹೆಂಗ್ ಕೇಳಬೇಕು? ಎಚ್ಚರವಾಗಿ ಕೇಳಬೇಕು. ಅಲ್ಲೆಲೂಯ. ನಾವು ಇಲ್ಲಿ ಎಚ್ಚೆತ್ತುಕೊಂಡ್ರೆ ಸಾಕು, ದೇವರು ನಮಗೋಸ್ಕರ ಅಲ್ಲಿ ಎಲ್ಲವನ್ನು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಅಲ್ಲೆಲೂಯ. ವಾಕ್ಯದಲ್ಲಿ ಈಗಾಗಲೇ ನಾವು 2ನೇ ಪ್ರಾರ್ಥನೆಯನ್ನು ಓದಿದ್ದೇವೆ. ಏನದು? ದೇವರೇ, ಇವರ ಕಣ್ಣುಗಳು ಕುರುಡಾಗುವಂತೆ, ಮಬ್ಬಾಗುವಂತೆ ಮಾಡು. ಆಮೇನ್. ಅಲ್ಲೆಲೂಯ. ಯಾರ ಕಣ್ಣುಗಳು? ಸಿರಿಯ ದೇಶದಿಂದ ವೈರಿಗಳು ಬಂದಿದ್ರಲ್ಲ, ಅವರ ಕಣ್ಣುಗಳು ಏನ್ ಮಾಡಿದೇವರ ನೀನು ಕುರುಡಾಗಿ ಮಾಡಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಂದು ಪ್ರಾರ್ಥನೆ, ದೇವರೇ ನನ್ನ ಸೇವಕನ ಕಣ್ಣುಗಳನ್ನು ತೆರೆ ಮಾಡಂತ ಪ್ರಾರ್ಥನೆ ಮಾಡ್ತಾನೆ. ಇನ್ನೊಂದು ಪ್ರಾರ್ಥನೆ, ಬಂದ ನನ್ನ ವೈರಿಯ ಕಣ್ಣುಗಳನ್ನು ಕುರುಡು ಮಾಡಂತ ಪ್ರಾರ್ಥನೆ ಮಾಡುತ್ತಾನೆ. ಆಮೇಲೆ ದೇವರು 2 ಪ್ರಾರ್ಥನೆಯನ್ನು ಕೇಳಿದರು. ತಕ್ಷಣ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತಕ್ಷಣ ಅವರ ಎಲ್ಲಾ ಕಣ್ಣುಗಳು ಏನಾಯ್ತು? ಕುರುಡಾಯ್ತು, ಮಬ್ಬಾಯ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲೆಲೂಯ. ಅಲ್ಲೆಲೂಯ. ಸೊ ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ವೈರಿ ಬರ್ತಾ ಇದ್ದಾನ, ಶತ್ರು ಬರ್ತಾ ಇದ್ದಾನ, ಹಿಂಸೆ ಮಾಡೋನು ಬರ್ತಾ ಇದ್ದಾನ, ತೊಂದರೆ ಮಾಡೋನು ಬರ್ತಾ ಇದ್ದಾನ, ಅವ ಬರ್ತಾ ಇದ್ದಾನ, ಇವ ಬರ್ತಾ ಇದ್ದಾನ. ನಾನು ಪ್ರಾರ್ಥನೆ ಮಾಡ್ಬೇಕು, ದೇವರೇ ಅವನ ಕಣ್ಣುಗಳನ್ನ ಕುರುಡು ಮಾಡು. ಆಮೇಲೆ ಅವನ ಕಣ್ಣುಗಳನ್ನ ಕುರುಡು ಮಾಡು. ಅಲ್ಲೆಲೂಯ. ಅಲ್ಲೆಲೂಯ. ದೇವರು ಏನ್ ಮಾಡ್ತಾನ್ರಿ? ಕುರುಡು ಮಾಡುವಂತ ದೇವರಾಗಿದ್ದಾನೆ. ಆಮೇಲೆ ಎಲಿಷನ ಪ್ರಾರ್ಥನೆ ಎಷ್ಟು ಒಂದು ಉತ್ಸಾಹದ ಪ್ರಾರ್ಥನೆ. ಆಮೇಲೆ ನಾವು ಬಂದ್ರೆ ಗೋಳಾಡೋದು ಜಾಸ್ತಿ, ಕಣ್ಣೀರು ಬಿಡೋದು ಜಾಸ್ತಿ, ಚಿಂತೆ ಮಾಡೋದು ಜಾಸ್ತಿ. ಆಮೇಲೆ ಅಲ್ಲೆಲೂಯ. ಆದ್ರೆ ನಾವು ಎಂತ ಪ್ರಾರ್ಥನೆ ಮಾಡಬೇಕು?
ಎಂತ ಪ್ರಾರ್ಥನೆ ಮಾಡಬೇಕು? ಬಂದಿದ್ದು ಎಲ್ಲವೂ ಕುರುಡಾಗಬೇಕಂತ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ನನ್ನ ದೇವರ ಮುಂದೆ ಯಾವುದು ನಿಂತುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಗೊತ್ತಿದೆ, ಅಪೊಸ್ತಲನಾಗಿರೋ ಪೌಲನು ಸೌಲಾಗಿದ್ದಾಗ ಏನ್ ಮಾಡ್ತಿದ್ದ? ಅವನು ವಿರೋಧ ಕಾರ್ಯ ಮಾಡ್ತಿದ್ದ. ಕರೆಕ್ಟಾ? ವಿರೋಧ ಕಾರ್ಯ ಮಾಡ್ತಿದ್ದ. ವಾಕ್ಯ ಓದಿಕೊಳ್ಳೋಣ. 9ನೇ ಅಧ್ಯಾಯ ಅಪೊಸ್ತಲನ ಕೃತ್ಯಗಳು 9ನೇ ಅಧ್ಯಾಯ 8ನೇ ವಚನವನ್ನು ಓದ್ರಿ. ಎಷ್ಟು ತಲೆಗಳನ್ನು ತಗ್ಗಿಸ್ತಾ ಇದ್ದ, ಎಷ್ಟು ಜನರನ್ನು ಕೊಳ್ಳುತ್ತಾ ಇದ್ದ. ಸೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನು ಕಾಣಿಸಲಿಲ್ಲ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ದೇವ ಜನರನ್ನು ಹಿಂಸೆ ಪಡಿಸ್ಲಿಕ್ಕೆ ಅವನು ಹೊರಟು ಬರ್ತಾ ಇದ್ದಾನೆ. ರಾಜನ ಹತ್ರ ಪತ್ರಿಕೆಯನ್ನು ಇಸ್ಕೊಂಡು ಬರ್ತಾ ಇದ್ದಾನೆ, ಮುದ್ರೆಯನ್ನು ಹಾಕ್ಸ್ಕೊಂಡು ಬರ್ತಾ ಇದ್ದಾನೆ. ಎಲ್ಲಿಲ್ಲ ದೇವರು ನಂಬುತ್ತಾ ಇದ್ದಾರೋ ಎಲ್ಲರನ್ನ ಏನ್ ಮಾಡ್ಬೇಕು? ನಾನು ಮುಗಿಸ್ಬೇಕು, ಅವ್ರನ್ನ ಸೆರೆಮನೆಗೆ ಹಾಕ್ಬೇಕಂತ ಹೇಳಿ ಅಧಿಕಾರವನ್ನು ಪಡೆದುಕೊಂಡು ಅವನು ಏನ್ ಮಾಡ್ತಾ ಇದ್ದಾನೆ? ಬರ್ತಾ ಇದ್ದಾನೆ. ಆಮೇಲೆ ಬರ್ತಾ ಇದ್ದಾಗ ದೇವರ ಭೇಟಿ ಆಗ್ತಾ ಇದ್ದಾನೆ ಅವನಿಗೆ. ಹಲ್ಲೆಲೂಯಾ. ದೇವ್ರ ಭೇಟಿ ಆಗ್ತಾ ಇದ್ದಾನೆ. ಅವಾಗ ದಾಬ್ ಅಂತ ನೆಲಕ್ಕೆ ಬಿದ್ದ, ತಿರುಗಿ ಎದ್ದು ಕಣ್ಣು ತೆರೀತಾ ಇದ್ದಾನೆ, ಏನು ಕಾಣ್ತಾ ಇಲ್ಲ. ಆಮೇಲೆ ಕಣ್ಣು ತೆರೀತಾ ಇದ್ದಾನೆ, ಏನು ಕಾಣ್ತಾ ಇಲ್ಲ. ಯಾಕಂದ್ರೆ ಅವನ ಕಣ್ಣು ಏನಾಯ್ತು? ಕುರುಡಾಯ್ತು. ಎಷ್ಟು ದಿನ? 3 ದಿನ ಕುರುಡನಾಗಿದ್ದನು. ಆಮೇಲೆ ಎಷ್ಟು ದಿನ? 3 ದಿನ ಕುರುಡನಾಗಿದ್ದನು. ದೇವನಿಗೆ ವಿರೋಧವಾಗಿ, ದೇವರ ಮಕ್ಕಳಿಗೆ ವಿರೋಧವಾಗಿ ಯಾವ ಹೇಳ್ತಾನೋ ದೇವರವನ ಕಣ್ಣುಗಳನ್ನು ಮಬ್ಬು ಮಾಡುತ್ತಾನೆ, ಅವನ ಕಣ್ಣುಗಳನ್ನು ಕುರುಡಾಗಿ ಮಾಡುತ್ತಾನೆ. ಅದಕ್ಕೊಂದು ಒಳ್ಳೆ ಉದಾಹರಣೆ ಸೌಲ. ಹಲ್ಲೆಲೂಯಾ. ಅದಕ್ಕೊಂದು ಒಳ್ಳೆ ಉದಾಹರಣೆ ಎಲಿಷಾ. ಆಮೇಲೆ ದೇವರೇ ಬಂದವರ ಕಣ್ಣುಗಳನ್ನು ಏನ್ ಮಾಡು? ನೀನು ಕುರುಡು ಮಾಡು. ಕುರುಡು ಮಾಡಿದ. ದೇವರೇನ್ ಮಾಡಿದ? ಕುರುಡು ಮಾಡಿದ. ಹಲ್ಲೆಲೂಯಾ. ಆವಾಗ ಅವ್ರನ್ನ ಆಯ್ತು ನಾನು ಕರ್ಕೊಂಡು ಬರ್ರಿ ಅಂತ ಹೇಳಿ ಎಲ್ಲರನ್ನ ಏನ್ ಮಾಡ್ತಿದ್ದಾನೆ? ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಂದ ಸೈನ್ಯ ಇಷ್ಟವನ್ನ ಏನ್ ಮಾಡ್ತಿದ್ದಾನೆ? ಕರೆದುಕೊಂಡು ಎಲ್ಲಿ ಹೋಗ್ತಾ ಇದ್ದಾನೆ? ಇಸ್ರೇಲ್ ರಾಜನ ಮುಂದೆ ಹೋಗಿ ನಿಂತಿರ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಇಸ್ರೇಲ್ ರಾಜನ ಹತ್ರ ಹೋಗಿ ನಿಂದಿರುವ ತನಕ ಏನಾಗ್ಲಿಲ್ಲ, ಅವನ ಕಣ್ಣುಗಳು ತೆರೆಯಲೇ ಇಲ್ಲ. 20ನೇ ವಚನದಲ್ಲಿ ನಾವು ನೋಡ್ತೀವಿ, 2ನೇ ನರಸಗಳು 6:20 ಬಂದಾಗ ಎಲಿಷನು ಇವರು ನೋಡುವಂತೆ ಇವರ ಕಣ್ಣುಗಳನ್ನು ತೆರೆ ಅಂತ ಹೇಳಿದ ತಕ್ಷಣ ದೇವರು ಏನ್ ಮಾಡಿದ್ರಂತೆ? ಅಲ್ಲಿ ಆ ಕಣ್ಣುಗಳನ್ನು ತೆರೆದ್ರಂತೆ. ಹಲ್ಲೆಲೂಯಾ. ಅವ್ರು ಕಣ್ಣು ತೆರೆದು ನೋಡ್ತಾ ಇದ್ದಾರೆ, ಇಸ್ರೇಲ್ ರಾಜನ ಮುಂದೆ ನಿಂತಿದ್ದಾರೆ. ಆಮೇಲೆ ಯಪ್ಪ, ನಾವು ಎಲಿಷನ್ನು ಕೊಳ್ಳಲಿಕ್ಕೆ ಬಂದಿದ್ದೀವಿ, ನಾವು ಎಲಿಷನ ಮನೆ ಮುಂದೆ ಬಂದಿದ್ದೀವಿ, ಆದ್ರೆ ಈಗ ಎಲ್ಲಿ ನಿಂತಿದ್ದೀವಿ? ಆಮೇಲೆ ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗೆ ಎಷ್ಟು ಶಕ್ತಿ ಇದೆ ನೋಡಿ, ನಮ್ಮ ಪ್ರಾರ್ಥನೆಗೆ ಎಷ್ಟು ಬಲ ಇದೆ ನೋಡಿ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಕೊಲ್ಲಲಿಕ್ಕೆ ಬಂದವನ್ನೇ ಬೇರೆ, ಆದರೆ ಬಂದು ನಿಂತಿದ್ದವರ ಮುಂದೆನೇ ಬೇರೆ. ಇವತ್ತು ನಮ್ಮನ್ನ ಹಿಂಸೆ ಪಡಿಸ್ಲಿಕ್ಕೆ ಬರ್ತಾ ಇದ್ದಾನ, ಅವನೇ ದೇವರ ರಾಜ್ಯದಲ್ಲಿ ಮೊದಲೇ ಇರ್ತಾನೆ. ಹಲ್ಲೆಲೂಯಾ. ನಮಗೆ ಅಡಚಣೆ ಮಾಡ್ತಾ ಇದ್ದಾನ, ಅವನೇ ದೇವರ ರಾಜ್ಯದಲ್ಲಿ ಅನೇಕರನ್ನ ಕರ್ಕೊಂಡು ಬರ್ತಾ ಇರ್ತಾನೆ. ಹಲ್ಲೆಲೂಯಾ. ಅದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನಾವು ಮಾಡುವಂತ ಪ್ರಾರ್ಥನೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಸುಮ್ಮನೆ ಇದ್ರೆ ಯಾವ ಕಾರ್ಯಗಳು ನಡೆಯೋದಿಲ್ಲ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಎಲ್ಲಾ ಕಾರ್ಯಗಳನ್ನು ಮಾಡಿಸ್ತಾನೆ, ಎಲ್ಲಾ ಕಾರ್ಯಗಳನ್ನು ಬದಲಾಯಿಸ್ತಾನೆ. ಇವತ್ತು ವಿರೋಧಿಸುವಂತವರು ನಾಳೆ ನಮಗಿಂತ ಮುಂದೆ ದೇವರ ರಾಜ್ಯದಲ್ಲಿ ಇರ್ತಾರೆ. ಆಮೇಲೆ ಅಲ್ಲಲ್ಲಿ ಅದಕ್ಕಾಗಿ ನಾನು ಏನ್ ಮಾಡ್ಬೇಕ್ರಿ? ಪ್ರಾರ್ಥನೆ ಮಾಡಬೇಕು. ದೇವರೇ, ಅವರ ಕಣ್ಣುಗಳು ಈ ಲೋಕದ ನೋಡ್ತಾ ಇರುವಂತ ಕಣ್ಣುಗಳನ್ನು ಮಂಕ ಮಾಡು, ನಿನ್ನ ನೋಡುವಂತ ಕಣ್ಣುಗಳನ್ನು ತರ. ಆಮೇಲೆ ಹಲ್ಲೆಲೂಯಾ ಅಂತ ಹೇಳುವಾಗ ಇವತ್ತಿಲ್ಲ ನಾಳೆ ಅವ್ರು ಖಂಡಿತವಾಗಿ ಏನ್ ಮಾಡ್ತಾರ್ರಿ? ದೇವ್ರ ರಾಜ್ಯದಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಸೌಲನಿಗೋಸ್ಕರ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರೋ ಗೊತ್ತಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಅವನು ಹೋಗ್ತಾ ಇರುವಾಗಲೇ ದಾರಿಯಲ್ಲೇ ಬಿದ್ದು ಕುರುಡನಾಗಿ ತಿರುಗಿ ಕಣ್ಣುಗಳನ್ನು ತೆರೆದು ನೋಡ್ತಾ ಇದ್ದಾನೆ ಪೇತ್ರನ ಮುಂದೆ. ಆಮೇಲೆ ಹಲ್ಲೆಲೂಯಾ. ಅವಾಗಿಂದ ನಾನು ಸತ್ತರನ್ನು ಯೇಸುವಿಗಾಗಿ, ಬದುಕಿದನು ಯೇಸುವಿಗಾಗಿ ಅಂತ ಹೇಳಿ ಸೌಲನವನು ಪೌಲಾಗಿ ಬಂದನು. ಆಮೇಲೆ ಹಲ್ಲೆಲೂಯಾ. ಸೌಲನ ದೇವರು ಪೌಲನಾಗಿ ಮಾರ್ಪಡಿಸುವಾಗ ಇವತ್ತು ನಮಗೆ ಹಿಂಸೆ ಮಾಡೋರನ್ನು ಕೂಡ ದೇವರು ನಾಳೆ ದೊಡ್ಡ ಮನುಷ್ಯನಾಗಿ ದೇವರ ರಾಜ್ಯದಲ್ಲಿ ಉಪಯೋಗಿಸುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ನಾವೇನ್ ಮಾಡ್ಬೇಕೀಗ? ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅವರ ಕಣ್ಣುಗಳನ್ನ ಕುರುಡು ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಅವರ ಕಣ್ಣುಗಳು ನಿನ್ನ ನೋಡುವಂತೆ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? 2 ಪ್ರಾರ್ಥನೆ ತುಂಬಾ ಅವಶ್ಯವಾದ ಪ್ರಾರ್ಥನೆ. ಹಲ್ಲೆಲೂಯಾ. ಶತ್ರು ಬರುವಾಗ ಅವನು ಸಾಯಿಲಿ, ಅವನು ಹಾಳಾಗಿ ಹೋಗ್ಲಿ, ಅವನು ಸತ್ತು ಹೋಗ್ಲಿ ಅಂತ ಪ್ರಾರ್ಥನೆ ಮಾಡಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವು ಅನೇಕರ ಹಂಗೆ ಪ್ರಾರ್ಥನೆ ಮಾಡ್ತೀನಿ, ಇವ ಒಬ್ಬ ಇಲ್ಲ ಅಂದ್ರೆ ಎಲ್ಲ ಸರಿ ಇರ್ತಾರೆ. ಹಲ್ಲೆಲೂಯಾ. ಒಂದು ಹಂಗಾಗಿ ಇವನ್ ದೇವರು ಏನೋ ಮಾಡಿಬಿಡ್ಬೇಕು ಅಂತೇಳಿ ಹೇಳುವವರು ಜಾಸ್ತಿ. ಹಲ್ಲೆಲೂಯಾ. ಇವ ಒಬ್ಬನನ್ನ ದೇವರು ಏನ್ ಮಾಡಬೇಕು? ರಕ್ಷಣೆಯಲ್ಲಿ ತಂದ್ರೆ ಇಡೀ ಸಮಾಜ ಕೂಡ ಏನಾಗುತ್ತೆ? ರಕ್ಷಣೆಗೆ ಬರುತ್ತೆ ಅಂತೇಳಿ ನಾವು ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಅದೇ ಮನೆಗೆ ಓದಿ ನೋಡ್ರಿ, ಇಸ್ರೇಲ್ ರಾಜನ ಹೇಳ್ತಾ ಇದ್ದಾನೆ, ಪ್ರವಾದಿಯಾಗಿರುವಂತ ಎಲಿಷನ ಅಯ್ಯನವರೇ ಹೇಳ್ಬಿಡ್ರಿ, ಕೊಂದು ಬಿಡ್ಲ ಇವ್ರನ್ನ ಅಂತೇಳಿ. ಯಾರು? ರಾಜ. ಈಗ ಯಾರ ಮುಂದೆ ಹೋಗಿ ನಿಂತಿದ್ದಾರೆ? ರಾಜನ ಮುಂದೆ.
ನಮ್ಮನ್ನೇ ಕೊಲ್ಲಲಿಕ್ಕೆ ಬಂದಿದ್ದಾನಲ್ಲ, ಇವನು ಬಿಡಬಾರ್ದು, ಕೊಂದು ಬಿಡೋಣ ಅಂತ ಇಲ್ಲಿ ರಾಜ ಹೇಳ್ತಿದ್ದಾನೆ. ಅದಕ್ಕೆ ಎಲಿಷ ಒಂದು ಮಾತು ಹೇಳ್ತಿದ್ದಾನೆ, ನೀ ಕರ್ಕೊಂಡ್ ಬಂದೀಯ? ಅದೆಲ್ಲ ಎಷ್ಟು ಚೆನ್ನಾಗಿದೆ. ಒಂದು ಅಧ್ಯಾಯ ಪೂರ್ತಿ ಮನೇಲಿ ಆರಾಮ ಹೋದ್ರಿ, ನೀ ಕರ್ಕೊಂಡು ಬಂದಿಯಲ್ಲ, ನೀವು ಯುದ್ಧ ಮಾಡಿ ಜಯಿಸಿ ಎಳ್ಕೊಂಡು ಬಂದಿಯಾ ಇವ್ರನ್ನ? ಏನೇನು ಇಲ್ಲ. ನಮ್ಮ ಪ್ರಾರ್ಥನೆ ಇವ್ರನ್ನ ಇಲ್ಲಿ ಬರ ಮಾಡಿದೆ. ನಮ್ಮ ಪ್ರಾರ್ಥನೆ ಇವ್ರನ್ನ ಏನ್ ಮಾಡಿದೆ? ಇಲ್ಲಿ ಬರ ಮಾಡಿದೆ. ಹಂಗಾಗಿ ಬಂದವನಿಗೆ ಹೊಟ್ಟೆ ತುಂಬಾ ಊಟ ಕೊಡು ಅಂತ. ಆಮೇಲೆ ಅಲ್ಲೆಲ್ಲೂಯ್ಯ. ಎಲಿಷ ಏನ್ ಹೇಳ್ತಿದ್ದಾನ್ರಿ? ಬಂದವನಿಗೆ ಹೊಟ್ಟೆ ತುಂಬಾ ಊಟ ಕೊಡು, ನಿನ್ನ ಪ್ರೀತಿಯನ್ನು ತೋರಿಸು. ಅವನು ಇಲ್ಲಿ ನಡೆದಿದ್ದನ್ನು ಹೋಗಿ ಅವನ ಊರಿನಲ್ಲಿ ಹೇಳಿ. ಆಮೇಲೆ ಅಲ್ಲೆಲ್ಲೂಯ್ಯ ಅಂತ ಹೇಳಿ ಬಂದವನಿಗೆ ದೊಡ್ಡ ಔತಣವನ್ನ ಮಾಡಿ ಊಟ ಮಾಡಿಸಿ, ಹೊಟ್ಟೆ ತುಂಬಾ ಊಟ ಮಾಡಿಸಿ ಏನ್ ಮಾಡ್ತಿದ್ದಾನ್ರಿ? ಕರೆದುಕೊಂಡು ಕಳಿಸಿ ಕೊಡ್ತಾ ಇದ್ದಾನೆ. ಆಗ ಹೋದ ಸಿರಿಯರು ಮತ್ತೆ ಪುನಃ ಇಸ್ರಾಯೇಲ್ ವಿರೋಧವಾಗಿ ಬಂದೇ ಇಲ್ಲ. ಆಮೇಲೆ ಅಲ್ಲಲ್ಲಿ ಅರ್ಥ ಆಯ್ತಲ್ಲ, ನಮಗ್ ವಿರೋಧವಾಗಿ ಬಂದವರು ಸೊ ನಮ್ಮನ್ನ ನೋಡಿ, ನಮ್ಮ ಪ್ರೀತಿಯನ್ನು ನೋಡಿ ಮತ್ತೆ ಪುನಃ ನಮ್ಮ ಹತ್ರ ಬರೋದೇ ಇಲ್ಲ. ಅಲ್ಲೆಲ್ಲೂ ಯಾಕಂದ್ರೆ ನಮ್ಮ ಪ್ರಾರ್ಥನೆ ಅವ್ರನ್ನ ಬದಲಾಯಿಸಿರುತ್ತೆ. ಅಲ್ಲೆಲ್ಲೂಯ್ಯ. ನಮಗ್ ವಿರೋಧವಾಗಿ ಬರೋರು ಹೇಳ್ತಾರೆ, ಹೋಗ್ಲಿ ಬಿಡ್ರಪ್ಪ, ಅವ್ರ ಪಾಳಿಗೆ ಅವ್ರು ಏನೋ ಮಾಡ್ಕೊಂಡು ಹೋಗ್ತಾರೆ ಅಂತ. ಆಮೇಲೆ ಅಲ್ಲೆಲ್ಲೂ ಯಾಕಂದ್ರೆ ನಮ್ಮ ಪ್ರಾರ್ಥನೆ ಅವ್ರ ಜೀವಿತವನ್ನು ಬದಲಾಯಿಸುತ್ತೆ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಏನಿರ್ಬೇಕ್ರಿ? ಅಂತ ಪ್ರಾರ್ಥನೆ ಇರಬೇಕು. ಅದರಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡದ ಪುಸ್ತಕ 19ನೇ ಅಧ್ಯಾಯ 11ನೇ ವಚನ. ಆದಿಕಾಂಡದ ಪುಸ್ತಕ 19ನೇ ಅಧ್ಯಾಯ 11ನೇ ವಚನ. ಕುರುಡರಾಗಿ ಮಾಡಿದರು. ಯಾರ್ರಿ ಮಾಡಿದರು? ದೇವರು ಮಾಡಿದರು. ಯಾಕೆ ಮಾಡಿದರು? ಸೋದಮ್ ಕುಮಾರ ಪಟ್ಟಣ ನಾಶ ಮಾಡ್ಲಿಕ್ಕೆ ಬಂದ್ರು. ಆ ಪಟ್ಟಣದ ಜನ ಎಲ್ಲರೂ ಯಾರಿಗೆ ವಿರೋಧವಾಗಿ ನಿಂತು ಬಿಟ್ರು? ಯಾರಿಗೆ ವಿರೋಧವಾಗಿ ನಿಂತು ಬಿಟ್ರು? ಲೋಟನಿಗೆ ವಿರೋಧವಾಗಿ ನಿಂತು ಬಿಟ್ರು. ಅರ್ಥ ಆಯ್ತಲ್ಲ? ಲೋಟ ಅಲ್ಲೆಲ್ಲೋ ಲೋಟನ ವಿರೋಧವಾಗಿ ನಿಂತು ಬಿಟ್ರು. ಯಾರೋ ಬಂದಾರಂತಲ್ಲ, ಕರೆಸವ್ರನ್ನ, ಕರೆಸ್ ಅಂತೇಳಿ ಇವರು ಹೋಗಿ ಏನೇನೋ ಪೇಚಾಡ್ತಾನೆ ಇಲ್ಲ. ಅದಕ್ಕೆ ದೇವರು ಏನ್ ಮಾಡ್ತಿದ್ದಾನೆ? ಅವನನ್ನ ಒಳಗೆ ಎಳೆದು ಬಂದವರು ಇಷ್ಟರು ಅವ್ನ ಮನೆ ಮುಂದೆ ದೊಡ್ಡ ಸೈನ್ಯ ಬಂದು ನಿಂತೈತಿ. ಊರ್ ಜನ, ಇಡೀ ಊರ್ ಜನ, ಹಿರಿಯರು ಕಿರಿಯರು ಚಿಕ್ಕವರು ಎಲ್ಲರೂ ಬಂದು ನಿಂತು ಬಿಟ್ಟಿದ್ದಾರೆ. ಅವ್ರನ್ನ ಅವಮಾನ ಪಡಿಸ್ಬೇಕಂತೇಳಿ, ಲೋಟನ ಅವಮಾನ ಪಡಿಸ್ಬೇಕಂತೇಳಿ. ಅಲ್ಲಿ ಲೋಟನ ಕುಟುಂಬಕ್ಕೆ ಬಂದಿರೋ ಸೇವಕರನ್ನ ಅವಮಾನ ಪಡಿಸ್ಬೇಕಂತ ಬಂದು ನಿಂತು ಬಿಟ್ರು. ಆಗ ದೇವರು ಅವರ ಎಲ್ಲಾ ಕಣ್ಣುಗಳನ್ನು ಕುರುಡಾಗುವಂತೆ ಮಾಡಿದರು. ಎಲ್ಲಿ ತನಕ ಕುರುಡು ಮಾಡಿದ್ರು ಗೊತ್ತಾ? ಇವರೆಲ್ಲರೂ ಅವ್ರ ಮುಂದೆ ತಪ್ಪಿಸ್ಕೊಂಡು ಹೋಗಿ ಬೇರೆ ಊರು ಸೇರುವ ತನಕ ಅವ್ರು ಕುರುಡರಾಗೇ ಇದ್ರು. ಆಮೇಲೆ ನಮ್ಮ ದೇವರು ತುಂಬಾ ದೊಡ್ಡವನ ಪ್ರಿಯರೇ. ನಮ್ಮ ಮೇಲೆ ಯಾರು ಕೈ ಹಾಕ್ಲಿಕ್ಕೆ ದೇವರು ಏನ್ ಮಾಡೋಂಗಿಲ್ಲ, ಬಿಡೋದೇ ಇಲ್ಲ. ಯಾಕಂದ್ರೆ ನಮ್ಮ ಪ್ರಾರ್ಥನೆ ಅವರ ಕಣ್ಣುಗಳನ್ನು ಮಂಕು ಮಾಡುತ್ತೆ. ಅಲ್ಲೆಲ್ಲೂಯ್ಯ. ನಮ್ಮ ಪ್ರಾರ್ಥನೆ ಅವರ ಕಣ್ಣುಗಳನ್ನು ಕಟ್ಟುತ್ತದೆ. ಅಲ್ಲೆಲ್ಲೂಯ್ಯ. ಸಾಧಕ ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಅಲ್ಲೆಲ್ಲೂಯ್ಯ. ಶಪಿಸಿ ಪ್ರಾರ್ಥನೆ ಅಲ್ಲ, ಗತಿಸಿ ಪ್ರಾರ್ಥನೆ ಅಲ್ಲ, ಹಾಳಾಗಿ ಹೋಗ್ಲಿ ಅಂತ ಪ್ರಾರ್ಥನೆ ಇಲ್ಲ. ದೇವರೇ ಅವರು ಕೂಡ ರಕ್ಷಣೆಯಲ್ಲಿ ಬರಲಿ ಅಂತ ಪ್ರಾರ್ಥನೆ ಮಾಡೋದು. ಆಗ ಈ ಕಣ್ಣುಗಳನ್ನು ದೇವರು ಏನ್ ಮಾಡ್ತಾನೆ? ಕುರುಡು ಮಾಡ್ತಾನೆ. ಈ ಕಣ್ಣುಗಳನ್ನು ದೇವರು ಏನ್ ಮಾಡ್ತಾನೆ? ತೆರೆಯ ಮಾಡುತ್ತಾನೆ. ಅಲ್ಲೆಲ್ಲೂಯ್ಯ. ನಮ್ಮ ಮನಸ್ಸಿನ ಕಣ್ಣುಗಳು ತೆರೆಯುವಾಗ ನಾವು ದೇವರನ್ನು ನೋಡಬಹುದು. ಆಮೇಲೆ ಈ ಕಣ್ಣುಗಳಿಂದ ನಾವು ಯಾವುದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಈ ಕಣ್ಣುಗಳಿಂದ ನಾವು ಎಲ್ಲವನ್ನು ನೋಡ್ಲಿಕ್ಕೆ ಸಾಧ್ಯರಾಗಿದ್ದೇವೆ. ಅಲ್ಲೆಲ್ಲೂಯ್ಯ. ಸೊ ಮತ್ತಾಯನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ 5ನೇ ಅಧ್ಯಾಯ 44ನೇ ವಚನ, ಲೂಕನ ಪುಸ್ತಕ 6ನೇ ಅಧ್ಯಾಯ 27ನೇ ವಚನ. ಇದರಲ್ಲೆಲ್ಲ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದಾನೆ. ಏನದು? ಮತ್ತಾಯ 5:44. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಏನ್ ಮಾಡ್ರಿ? ನೀವು ಪ್ರೀತಿಸ್ರಿ. ನಿಮ್ಮನ್ನು ಹಿಂಸೆ ಪಡಿಸುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸ್ರಿ. ಅಷ್ಟೇನಾ? ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿವಿರಿ. ನಿಜವಾಗಲೂ ದೇವರು ನಮಗೆ ತಂದೆಯಾಗಿರ್ತಾನೆ. ಅರ್ಥ ಆಯ್ತಾ? ನಾವು ದೇವರ ಮಕ್ಕಳಾಗಿದ್ದರೆ, ಅರ್ಥ ಆಗ್ತಾ ಇದಲ್ಲ? ನಾವು ದೇವರ ಮಕ್ಕಳಾಗಿದ್ದರೆ ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನಿಜವಾಗ್ಲೂ ನಾವು ದೇವರ ಮಕ್ಕಳಾಗಿದ್ದರೆ ನಮ್ಮ ಶತ್ರುವನ್ನು ನಾವು ಪ್ರೀತಿಸಬೇಕು. ನಮ್ಮನ್ನು ಹಿಂಸೆ ಪಡಿಸೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅರ್ಥ ಆಯ್ತಲ್ಲ? ಆಮೇಲೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ದೇವರು ಅವರು ನಮಗಿಂತ ಉನ್ನತವಾಗಿ ದೇವರ ರಾಜ್ಯದಲ್ಲಿ ಉಪಯೋಗಿಸ್ತಾರೆ. ಆಮೇಲೆ ಈಗ ಎಲಿಷನ ಪ್ರಾರ್ಥನೆ, ಒಬ್ಬ ಜನಾಂಗ ಕಣ್ಣುಗಳು ತೆರೆದಿದೆ, ಒಬ್ಬ ಜನಾಂಗ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಎಲ್ಲ ಒಳ್ಳೆಯದಕ್ಕಾಗಿ.
ಆಮೆನ್. ಹಲ್ಲೆಲೂಯಾ. ಇವತ್ತು ನಮ್ಮ ಪ್ರಾರ್ಥನೆ ಅನೇಕರ ಕಣ್ಣುಗಳನ್ನು ಕಟ್ಟಬೇಕು, ಅನೇಕ ಕಣ್ಣುಗಳ ತೆರೆಯಬೇಕು. ಆಮೇಲೆ ಅರ್ಥ ಆಗ್ತಾ ಇಲ್ಲ. ಸೊ ಕಣ್ಣು ಕಟ್ಟಲಿಕ್ಕೂ ದೇವರು ಅಧಿಕಾರ ಕೊಟ್ಟಿದ್ದಾನೆ, ಕಣ್ಣುಗಳನ್ನು ತೆರೆಯಲಿಕ್ಕೂ ದೇವರು ನಮಗೆ ಏನ್ ಮಾಡಿದ್ದಾನೆ, ಅಧಿಕಾರ ಕೊಟ್ಟಿದ್ದಾನೆ. ಇದಕ್ಕೆ ನಾವು ಮಾಡಬೇಕಾದ ಒಂದೇ ಒಂದು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಮ್ಮ ಕಣ್ಣುಗಳು ಎಲ್ಲಿರಬೇಕು? ಆಮೇಲೆ ಹಲ್ಲೆಲೂಯಾ. ಅನೇಕರು ಹೇಳ್ತಾರೆ, ಒಮ್ಮೊಮ್ಮೆ ನಾವು ಹೋಗ್ತಾ ಇರುವಾಗ ಏನಾದ್ರು ಒಂದು ಬಡಿಸ್ಬಿಟ್ರೆ ನನ್ನ ಮಕ್ಕಳ ಹತ್ರ ಜಾಸ್ತಿ ಮಾಡ್ತಾ ಇರ್ತಾರೆ. ಎಲ್ಲಿ ಲೋಟದಲ್ಲಿ ನೀರಿಟ್ರು ಸೇರು ಬುದ್ಧ ಹುಡ್ಕೊಂಡು ಹೋಗಿ ಕೆಳಗೆ ಬೀಳಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಅದು ಎಷ್ಟೇ ಸೈಡ್ಗೆ ಇಟ್ಟರು ಪರವಾಗಿಲ್ಲ, ಅದು ಎಷ್ಟೇ ದೂರ ಇಟ್ಟರು ಪರವಾಗಿಲ್ಲ. ಅದು ಹೆಂಗೆ ಅದಕ್ಕಂತಾನೆ ಮುದ್ದಾಮ ಹೋಗ್ತಾರೋ ಗೊತ್ತಿಲ್ಲ, ಒಟ್ಟೆ ನೀರು ಎಲ್ಲಿದೆ ಅಲ್ಲಿ ಹೋಗಿ ಬೆಳೆಸ್ಬಿಡ್ತಾರೆ. ಆವಾಗ ನಾನು ಬೈತೀವಿ, ನೆತ್ತಿ ಕಣ್ಣು ಏನು ನೆತ್ತಿಯಾಗ ಆಯ್ತನ್ನ ಕೆಳಗೆ ನೋಡ್ಕೊಂಡು ನಡೀಲಿಕ್ಕೆ ಬರೋಗಿಲ್ಲ ಅಂತ ಕೇಳಿ. ಆಮೇಲೆ ಹಲ್ಲೆಲೂಯಾ. ಆದರೆ ದೇವರ ರಾಜ್ಯದಲ್ಲಿ ದೇವರ ವಾಕ್ಯಗಳು ನಮಗೆ ಹೇಳುವಂಥದ್ದು, ನಿಮ್ಮ ಕಣ್ಣುಗಳು ಯಾವಾಗಲೂ ಮೇಲೆ ನೋಡ್ತಾ ಇರಲಿ. ಆಮೇಲೆ ಹಲ್ಲೆಲೂಯಾ. ತಪ್ಪು ಮಾಡಿದವರು, ಪಾಪ ಮಾಡಿದವರು ಕಣ್ಣುಗಳನ್ನು ಕೆಳಗೆ ಹಾಕ್ತಾರೆ, ನಾವು ನಿರ್ದೋಷಿಗಳಾಗಿರ್ತೇವೆ, ನಮ್ಮ ಕಣ್ಣುಗಳು ಮೇಲೆ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ನಮ್ಮ ಕಣ್ಣುಗಳು ಮೇಲೇನೆ ಇರಬೇಕು. ನನಗೆ ಸಹಾಯವು ಅಲ್ಲಿಂದನೇ ಬರ್ತಾ ಇದೆ, ಇಲ್ಲಿಂದ ನಾನು ತಗೊಳಂಗಿಲ್ಲ, ಅಲ್ಲಿಂದ ತಗೊಳ್ತಾ ಇದ್ದೀನಿ. ಇಲ್ಲಿಂದ ನಾನು ಏನು ಉಪಯೋಗ ಪಡಿಸ್ಕೊಳ್ತಾ ಇಲ್ಲ, ಅಲ್ಲಿಂದ ಉಪಯೋಗಿಸ್ಪಡಿಸ್ಕೊಳ್ತಾ ಇದ್ದೇನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಯಾಕಂದ್ರೆ ವಾಕ್ಯ ಒಂದು ಹಾಡಿದೆ, ನನ್ನಿಂದ ಏನು ಬಯಸದಷ್ಟು ಈ ಲೋಕ ಇಲ್ಲವೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ನನ್ನಿಂದ ಏನನ್ನು ಬಯಸದೆ ಎಲ್ಲವನ್ನು ನನ್ನ ಕೊಡುವಂತ ದೇವರು ನೀನೇ ನಂಬಿಗಸ್ತನು. ಆಮೇಲೆ ದೇವರು ನನ್ನ ಹತ್ರ ಏನು ಕೇಳೋದಿಲ್ಲ, ಆದ್ರೆ ನನಗೋಸ್ಕರ ದೇವರು ಎಲ್ಲವನ್ನು ಕೊಡುತ್ತಾನೆ. ಆಮೇಲೆ ಅವನೇ ನನಗೆ ನಂಬಿಗಸ್ತನು. ಆದ ಕಾರಣ ನನ್ನ ಕಣ್ಣುಗಳು ಏನ್ ಮಾಡ್ತಾ ಇರ್ಬೇಕ್ರಿ? ಆತನನ್ನು ನೋಡ್ತಾ ಇರ್ಬೇಕು. ಇವತ್ತು ಇಲ್ಲಿಂದ ಒಂದು ತೀರ್ಮಾನದೊಂದಿಗೆ ಹೋಗೋಣ. ಇನ್ನು ಮೇಲೆ ನನ್ನ ಕಣ್ಣುಗಳು ಆಕಾಶದಲ್ಲಿ ಪರ್ವತದಲ್ಲಿ ಇರುವಂತ ನಮ್ಮ ದೇವರನ್ನೇ ನೋಡಲಿ. ಆಮೇಲೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಕಣ್ಗಳನ್ನು ಮುಚ್ಚಿಕೊಂಡವರಾಗಿ ಪರಲೋಕದ ದೇವರ ಕಡೆಗೆ ನಮ್ಮ ಕೈಗಳನ್ನು ಎತ್ತಿಕೊಂಡವರಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಏಸಪ್ಪ, ನಿಮಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ, ದೇವರೇ, ವಾಕ್ಯಗಳನ್ನು ಕೇಳಲಿಕ್ಕೆ ಸಹಾಯ ಮಾಡಿದರೆ ನಮಗೆ ಸಹಾಯ ಎಲ್ಲಿಂದ ಬರ್ತಾ ಇದೆ? ಆಕಾಶ ಭೂಮಿ ಉಂಟು ಮಾಡಿದ ಯೆಹೋವನೇ, ನಿನ್ನ ಕಡೆಯಿಂದಲೇ ನಮಗೆ ಸಹಾಯ ಬರ್ತಾ ಇದೆ. ಸ್ವಾಮಿ, ಎಲೀಷನ ಪ್ರಾರ್ಥನೆ ಇವತ್ತು ನಮ್ಮ ಜೀವಿತವನ್ನು ಬದಲಾಯಿಸ್ತಾ ಇದೆ. ಎಲೀಷನ ಪ್ರಾರ್ಥನೆ ಇವತ್ತು ನಮ್ಮ ಮನೋತ್ರಗಳನ್ನು ತೆರೆಯುತ್ತಾ ಇದೆ. ಎಲೀಷನ ಪ್ರಾರ್ಥನೆ ಇವತ್ತು ನಮ್ಮ ಶತ್ರುಗಳನ್ನ ಕರ್ತನೆ ಮಾನಸಾಂತರ ನಡೆಸ್ತಾ ಇರುತ್ತೆ. ಎಲೀಷನ ಪ್ರಾರ್ಥನೆ ವೈರಿಗಳನ್ನು ಸೋಲಿಸುವಂತಾಗಿರುತ್ತೆ. ಇವತ್ತು ಅದೇ ಪ್ರಾರ್ಥನೆ ನಮಗೂ ದಯಪಾಲಿಸಿ ನೀನು ಆಶೀರ್ವದಿಸಕರ್ತನೆ. ವಾಕ್ಯಗಳಲ್ಲಿ ಕೇಳಿದ ಪ್ರತಿಯೊಬ್ಬರ ಮೇಲೆ ಕೂಡ ನಿನ್ನ ಆಶೀರ್ವಾದದ ಬಲ ಇರಲಿ, ನಿನ್ನ ಮಹಿಮಾ ಕಾರ್ಯಗಳಿರಲಿ, ನಿನ್ನ ಸಂಪೂರ್ಣದ ವರಗಳಿರಲಿ, ರಕ್ಷಣೆಗಳಿರಲಿ. ಹಾಗೆ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವ ಉಳಿಸಲಿಗೆ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you. Praise the Lord.